ಶ್ರೇಯಃ ತೇಜೋ ವಾರಿವೃತಾಂ ಯತ್ರ ತ್ರಿಸರ್ಗೋ ಮೃಷಾ ಸ್ವಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯರ್ಥಯೇಹಾನೇತಿರ್ಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಎಷ್ಟೀಗ ಎಷ್ಟನೇ ಅಧ್ಯಾಯ? ಆಯ್ತು. ಅಗ್ನಿರ್ಮುಖ ಎಲ್ಲ ಆಯ್ತು. ಮುಂದೆ ಯಾನಿ ಯಾನೀಹ ರೂಪಾಣಿ ಕ್ರೀಡನಾರ್ಥಂ ಬಿಭರ್ಷಿ ಹಿ ಯಾನಿ ಯಾನೀಹ ರೂಪಾಣಿ ಕ್ರೀಡನಾರ್ಥಂ ಬಿಭರ್ಷಿ ತೈಃ ಆಮೃಷ್ಟಶುಚಃ ಲೋಕಾಃ ಮುದಾ ಗಾಯಂತಿ ತೇ ಯಶಃ. ಪರಮಾತ್ಮ ಈ ರೀತಿ ಅನೇಕ ರೂಪಗಳನ್ನು ತಗೊಳ್ಳೋದ್ರಿಂದ ದೇವರ ಮಹಿಮೆ ಚೆನ್ನಾಗಿ ಅರ್ಥ ಆಗೋದ್ರಿಂದ ಅವರೆಲ್ಲ ಭಾಳ ಸಂಭ್ರಮದಿಂದ ನಿನ್ನ ರೂಪಗಳನ್ನು ಕೊಂಡಾಡ್ತಾರೆ. ಇದು ಅನೇಕ ರೂಪಗಳನ್ನು ಯಾಕೆ ತಗೊಳ್ತಾರೆ ಪರಮಾತ್ಮ ಎಂಬುದಕ್ಕೆ ಇದು ನಿದರ್ಶನ. ಭೃತಾಮೇವ ಬಿಭರ್ತೀಶೋ ಅವತಾರತನುಂ ಸದಾ ಬಿಭರ್ತಿತ್ಯುಚ್ಯ ಮೋಹಾಯ ವ್ಯಕ್ತ್ಯಪೇಕ್ಷಯ ಇತಿ ತತ್ವನಿರ್ಣಯೇ. ಅದೇ ವಿಷ್ಣೋರಂಗ ಸಮುದ್ಭೂತೆ ವಿಷ್ಣೋರಂಗ ಆಯ್ತದ. ವಿಷ್ಣೋರಂಗಾನಿ ದೇವತಾಃ ಉಚ್ಯಂತೆ ಸರ್ವವೇದೇಶು ಸ್ವರೂಪಾತ್ ಭೇದಿನೋಪಿ ಚ. ಆಯಾ ದೇವತೆಗಳು ಯಾವ್ಯಾವ ಅಂಗದಿಂದ ಹುಟ್ಟಿರ್ತಾರೋ ಅದಕ್ಕೆ ಅಭೇದವನ್ನು ಹೇಳಿದಾಗ ಹೇಳ್ತಾರೆ. ಅಭೇದ ಅಲ್ಲ, ಅದು ಹುಟ್ಟಿದ ಜಾಗ ಅಂತ ಅರ್ಥ. ಮೂಲತಃ ದೇವತೆಗಳಿಗೂ ಪರಮಾತ್ಮನಿಗೂ ಭೇದ ಇದೆ ಹೊರತು ಅಭೇದ ಇಲ್ಲ. ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸಾತ್ವತಾಂ ಪತಯೇ ನಮಃ. ಪ್ರದ್ಯುಮ್ನೇ ಚ ಅನಿರುದ್ಧೇ ಚ. ನಮಸ್ತೆ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ಅನಿರುದ್ಧಾಯ ಸಾತ್ವತಾಂ ಪತಯೇ ನಮಃ ಅಂತ ಹೇಳಿವೆ. ಆಗ ಏನು ಬರುತ್ತೆ ಈಗ? ಪ್ರದ್ಯುಮ್ನ ಇವರೆಲ್ಲ ಜನಕ್ಕೆ ಗೊತ್ತಿರೋ ಹಾಗೆ ಪ್ರದ್ಯುಮ್ನ ಕೃಷ್ಣನ ಅನಿರುದ್ಧ ಮೊಮ್ಮಗ, ಸಂಕರ್ಷ ಬಲರಾಮ ಅಣ್ಣ, ಇವರೆಲ್ಲ ಒಂದೇ ಹಾಗಾಗ್ತಾರೆ ಅಂದರೆ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗಲ್ಲ. ಪ್ರದ್ಯುಮ್ನೇ ಚ ಅನಿರುದ್ಧೇ ಚ ಬಲದೇವೇ ಚ ಕೇಶವಃ ಸನ್ನಿಧಾನಂ ವಿಶೇಷೇಣ ಕರೋತಿ ಜಗತಾಂಪತಿ. ಪ್ರದ್ಯುಮ್ನಲ್ಲಿ ಪ್ರದ್ಯುಮ್ನ ನಾಮಕನಾಗಿದ್ದಾನೆ. ಅನಿರುದ್ಧ ನಾಮಕ ತನ್ನ ರೂಪ. ಬಲರಾಮನಲ್ಲಿ ಸಂಕರ್ಷಣ ರೂಪ. ಈ ರೀತಿ ಇಡೋದ್ರಿಂದ ಜನ ತಪ್ಪು ತಿಳ್ಕೊತಾರೆ ಹೊರತು ವಸ್ತುತಃ ಅವರು ಬೇರೆ ಇವರು ಬೇರೆ. ಇವರ ಆವೇಶ ಅವರಲ್ಲಿದೆ, ಸನ್ನಿಧಾನ ಅವರಲ್ಲಿದೆ ಹೊರತು ಇದೆ. ಇದೇ ರೀತಿ 4 ಜನ ಇಲ್ಲಿ, 4 ಜನ ಅಲ್ಲಿ. ರಾಮಾಯಣದಲ್ಲಿ ರಾಮದೇವರು ಲಕ್ಷ್ಮಣ ಭರತ ಶತ್ರುಘ್ನ, ರಾಮದೇವರು ವಾಸುದೇವ, ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ. ಇಲ್ಲಿ ಕೃಷ್ಣ ಬಲರಾಮ ಪ್ರದ್ಯುಮ್ನ ಅನಿರುದ್ಧ. ಇಲ್ಲೂ ಕೂಡ 4 ರೂಪಗಳು. ಅಲ್ಲೂ 4 ರೂಪ, ಇಲ್ಲೂ 4 ರೂಪಗಳು. ಇದು 2 ಅವತಾರಗಳ ವಿಶೇಷತೆ ಎರಡರಲ್ಲೂ ಕೂಡ. ಪ್ರದ್ಯುಮ್ ಪಾರಾಶರ್ಯಶ್ಚ ಭಗವಾನ್ ಸ್ವಯಮೇವ ಜನಾರ್ದನಃ. ಪ್ರದ್ಯುಮ್ನೆ ತತ್ರ ಕೃಷ್ಣ ಸ್ವಯಂ ವಿಷ್ಣು ಪರಮಾನಂದಲಕ್ಷಣಃ. ಕೃಷ್ಣ 4 ಜನದಲ್ಲಿ ಕೃಷ್ಣ ವಾಸುದೇವ ಒಂದೇ, ರಾಮ ವಾಸುದೇವ ಒಂದೇ. ಉಳಿದವರಲ್ಲಿ ಆವೇಶ ಹೇಗೋ ಇಲ್ಲೂ ಕೂಡ ಹಾಗೇನೆ. ತತ್ರ ಕೃಷ್ಣ ಸ್ವಯಂ ವಿಷ್ಣು ಪರಮಾನಂದಲಕ್ಷಣಃ ಪಾರಾಶರ್ಯಶ್ಚ ಭಗವಾನ್. ಪಾರಾಶರ್ಯ ಅಂದರೆ ವೇದವ್ಯಾಸದೇವರು, ಅದು ಕೂಡ ಸಾಕ್ಷಾತ್ ರೂಪ. ಸ್ವಯಮೇವ ಜನಾರ್ದನಃ ಇತಿ ಚ. ಯಾಕೆ ಹೇಳಿದರು ಅಂದರೆ ಇಲ್ಲಿ 3 ಜನ ಪ್ರಶ್ನೆ ಬಂತು. 2 ರೂಪ ಇದೆ, ಕೃಷ್ಣ ಬಲರಾಮನ ಸನ್ನಿಧಾನ, ಉಳಿದೆಲ್ಲ ಆಯ್ತು. ಈಗ ವೇದವ್ಯಾಸ ರೂಪ ಏನು ಮಾಡಬೇಕು ಅಂತ ಕೇಳಿದ್ರೆ ಅದು ಸಾಕ್ಷಾತ್ ರೂಪನೇ ಅಂತ ಹೇಳಿ. ಯಾಕೆ ಅವತಾರದಲ್ಲಿ ದ್ವಾಪರಯುಗದಲ್ಲಿ ಇರೋದ್ರಿಂದಾನೆ ಸಂಶಯ ಬರುತ್ತೆ. 4 ಆಯಿತು, ಮತ್ತು ಇದು ಎಕ್ಸ್ಟ್ರಾ ರೂಪ ಯಾವುದು ಬಂತು ಅಂದರೆ ಉತ್ತರ ಕೊಟ್ಟು. ಪರಶುರಾಮನ ಬಗ್ಗೆ ಹೇಳಿಯಾಗಿದೆ, ಹೇಳೋ ಪ್ರಸಂಗ ಬರಲಿಲ್ಲ. ಅನೇಕರು ತಪ್ಪು ತಿಳಿತಾರೆ ವೇದವ್ಯಾಸರ ಬಗ್ಗೆ. ಆದ್ದರಿಂದ ಸ್ವಯಮೇವ ಜನಾರ್ದನ ಅಂತ ಹೇಳಿ. ಈಗ ತತ್ತದ್ಗತಾಶೈವ ಹರೇಃ ತತ್ತನ್ನಾಮಾನಿ ಶಾಂಚಸ ಔಪಚಾರಿಕನಾಮಾನಿ ತದನ್ನೇಷಾವಿಧಿ ಸ್ಥಿತಿ ಇತಿ ಶಬ್ದನಿರ್ಣಯೇ. ತತ್ತದ್ಗತಶೈವ ಹರೇಃ ತತ್ತನ್ನಾಮಾನಿ ಶಾಂಚಸ. ಆಯಾ ರೂಪಗಳಲ್ಲಿರ್ತ ಆಯಾ ವ್ಯಕ್ತಿಗಳಲ್ಲಿ ಯಾವ್ಯಾವ ರೂಪ ಇಟ್ಟಿರ್ತಾನೆ
ಈ ರೂಪದ ಹೆಸರು ಅವರಿಗೆ ಬರುತ್ತೆ ಹೊರತು ಏನಲ್ಲ. ಅದೇ ಲೋಟನೇ ಹಾಲು, ಅದೇ ಲೋಟನೇ ಮೊಸರು, ಅದೇ ಲೋಟನೇ ನೀರು. ಮತ್ತು ಲೋಟ ಒಂದೇ. ಇದು ನೀರು ತಗೊಳ್ಳಿ ಅಂತ ಕೊಟ್ಟ, ಹಾಲು ಕೊಡುತ್ತೆ. ಅದಕ್ಕೆ ಒಳಗೆ ಏನಿದೆ ಅನ್ನೋದ್ರ ಮೇಲೆ ನೀರು ಒಳಗೆ ಪರಿಣಾಮಕ ಭಗವಂತ ಇದ್ದಾನೆ, ಈ ರೀತಿ ತಿಳಿಬೇಕೆ ಹೊರತು ಅಭೇದ ತಿಳಿಕೊಡುದು. ತತ್ತದ್ಗತಶ್ಚೈವ ಹರೇ ತತ್ತನ್ನಾಮಾನಿ ಚಾಂಚಸ ಔಪಚಾರಿಕ ನಾಮಾನಿ ತದನ್ನೇಷಾವಿತಿ ಸ್ಥಿತಿ. ಉಳಿದವರದೆಲ್ಲ ಔಪಚಾರಿಕ ನಾಮಗಳು, ಪರಮಾತ್ಮಂದಷ್ಟೇ ನಿಜವಾದ ನಾಮ. ಇತಿ ಶಬ್ದ ನಿರ್ಣಯೇ. ಎಲ್ಲ ಹೆಸರು ದೇವರದೇ ಆದ್ದರಿಂದಾಗಿಯೇ ಉಳಿದವರು ಯಾರಿಗೆ ಯಾವ ಹೆಸರು ಕಳೆದರೂ ಕೂಡ ಅದು ಸೆಕೆಂಡರಿನೇ ಹೊರತು ಪ್ರೈಮರಿನೇ ದೇವರ ಹೆಸರೇ. ಮುಂದೆ 43ನೇ ಅಧ್ಯಾಯ. ಅಲ್ಲಿಂದಲ್ಲಿ ಜಂಪಾದ್ರು ಎಷ್ಟು 38ರಿಂದ 43ವರೆಗೆ ಏನಿಲ್ಲ. ತತ್ಕ್ಷಂತುಂ ಅರ್ಹಸಿ ತತ್ಕ್ಷಂತುಂ ಅರ್ಹತಸ್ತಾತ ಪಾತರ್ನೌ ಪರತಂತ್ರಯೋ ಅಕುರ್ವತೋರ್ವಾ ಶುಶ್ರೂಷಾಂ ಕೃಷ್ಟಯೋ ದುರ್ಹೃತೋರ್ಭುಷಂ. ಸರ್ವೋತ್ತಮೋಪಿ ಭಗವಾನ್ ಗುಣಾಭಾವಂ ಜನಾರ್ದನಃ ದರ್ಶೇದ್ವಸುದೇವಾದೇಹ ಆತ್ಮನೋ ಜೀವತಾಮಪಿ ಅಜ್ಞ ಅಶಕ್ತ್ಯಾದಿಭಾವಸ್ತು ಕೃತಸ್ತಸ್ಯ ಅಖಿಲೇಶಿತು ಕೃತೋ ದೋಷಾಃ ಸರ್ವಗುಣಪೂರ್ಣಸ್ಯ ಆನಂದವಾದಿ. ಕೃಷ್ಣ ವಸುದೇವ ದೇವಿಕರ ಮುಂದೆ ನಾನು ನಿಮಗೇನೂ ಮಾಡಲೇ ಇಲ್ಲ, ಎಲ್ಲೋ ಹೇಳಿದೆ, ಎಲ್ಲೋ ಮಾಡಿಬಿಟ್ಟೆ, ದೂರ ಹೋಗಿಬಿಟ್ಟೆ, ಎಷ್ಟು ಕಷ್ಟಪಟ್ರಿ ಪಾಪ ನೀವೀಗ. ಕೆಟ್ಟದಾರು ಒಪ್ಕೊಂಡೇ ಬಿಟ್ಟನಲ್ಲ ಸತ್ಯವಾಗಿ ಸತ್ಯ ಸಂಕಲ್ಪ ಅಂತೇಳಿ, ಕೆಟ್ಟದಾರು ಒಪ್ಕೊಂಡೇ ಬಿಟ್ಟನಲ್ಲ ಸತ್ಯವಾಗಿ ಸತ್ಯ ಸಂಕಲ್ಪ ಅಂತೇಳಿ, ಸತ್ಯವಾಗಿ ತಂದಮೇಲೆ ಸತ್ಯ ಹೇಳಿದ್ದಾನೆ ಅಂದರೆ ಏನು ಮಾಡಿಲ್ಲ ಅಂತಾಯ್ತಲ್ಲ, ತಂದೆ ತಾಯಿ ಸೇವೆ ಮಾಡಲಿಲ್ಲ ಅಂತಾಯ್ತು. ಅಂದರೆ ಹಾಗಲ್ಲ. ಯಾತಕ್ಕೆ ದರ್ಶೇತ್ ವಸುದೇವಾದೇಹಿ ಆತ್ಮರೋ ಜೀವತಾವಪಿ ಅಜ್ಞ ಅಶಕ್ತಿ, ನನಗೆ ಗೊತ್ತಾಗಲಿಲ್ಲ, ನನ್ನ ಕೈಯಾಗಲಿಲ್ಲ, ಇವೆಲ್ಲ ಏನು ಹೇಳ್ತಾನೆ ಎಲ್ಲ ಏನವು ಅಸುರ ಮೋಹನಕ್ಕೆ ಹೊರತು ಲೋಕ ವಿಡಂಬನೆ ಅಸುರ ಮೋಹನ. ಕೃತಃ ಕುತಃ ತಸ್ಯ ಅಖಿಲೇಶಿತು ಕುತೋ ದೋಷಾಃ ಸರ್ವಗುಣಪೂರ್ಣಸ್ಯ ಆನಂದವಾರಿಧೇಹೇ ಇತಿ ವಾಮನೆ. ಸರ್ವಗುಣಗಳು ತುಂಬಿರಬೇಕಾದ್ರೆ ದೋಷಕ್ಕೆ ಅವಕಾಶ ಎಲ್ಲಿದೆ? ಈ ಮಾತು ಎಲ್ಲಿ ಬಂದಿದೆ? ಸ್ತೋತ್ರದೊಳಗೆ ಅಚ್ಯುತೋ ಯೋ ಗುಣೈಹಿ ಪ್ರಚ್ಯುತೋ ಅಶೇಷ ದೋಷ ಸದ. ಗುಣ ತುಂಬಿರ್ಬೇಕಾದ್ರೆ ದೋಷಕ್ಕೆ ಜಾಗನೇ ಇಲ್ಲ. ಅದೇ ಮಾತಿಲ್ಲಿದೆ. ಕೃತೋ ದೋಷಾ ಸರ್ವಗುಣಪೂರ್ಣಸ್ಯ ಆನಂದವಾರಿಧೇ. ಈ ಶ್ಲೋಕದಲ್ಲಿ ಸೇರಿಸ್ಕೊಂಡ್ರೆ ವಾಸ್ತವ ಅದಕ್ಕೆ ವ್ಯಾಖ್ಯಾನ ಇದೆ. ಇದಕ್ಕೆ ವಿವರಣೆ ಎರಡು ಒಂದಕ್ಕೊಂದು ಸಂಬಂಧ. ತನ್ನ ಗುಣ ಇಲ್ಲ ಅಂತ ತಾನೇ ಹೇಳಿದ್ನಲ್ಲ ಅಂದ್ರೆ ಹಾಗಲ್ಲ ಅನ್ನೋದಕ್ಕೆ ಇದಿಷ್ಟು ವಿವರಣೆಗಳು. ಇದಕ್ಕೇನಂತಾರೆ? ಇದಕ್ಕೆ ಆ್ಯಕ್ಚುಲಿ ಇದು ಅರ್ಥ ಮಾಡಿಕೊಂಡ್ರೆ ಏನೂ ಮಾಡಲೇ ಇಲ್ಲ, ನಾ ಏನು ಸೇರಿದೆ ದೂರ ಹೋಗ್ಬಿಡಿ ಏನೋ ಹೇಳಿದ ಅದೇ ಹೇಳ್ತಾರದು. ಭಾಳ ಪ್ರಸಂಗ ಲೋಕದೃಷ್ಟಿಯಲ್ಲಿ ಹೇಳಬೇಕಲ್ಲಾದ್ರೆ ವಿನಯ ತೋರಿಸ್ಬೇಕಾಗಿ ಅಂತ ಅರ್ಥ. ಇದ್ರ ಟೀಕರಂಗೆ ಏನೂ ಬರೋದಿಲ್ಲ ಅಂತ, ಹೀಗೆ ಏನೂ ಮಾಡಲೇ ಇಲ್ಲ ನಿಮಗೆ ಅಂತ ಹೇಳಿದ್ನಲ್ಲ, ನಾ ಏನೂ ಬರೇ ಇಲ್ಲ ಅಂತ ಅವ್ರು ಹೇಳಬೇಕು. ಗೊತ್ತಾಯ್ತಾ? ಇವೆಲ್ಲ ಅರ್ಥ ಮಾತುಗಳು. ಇದು ವಿನಯ ಅಂತ ಹೆಸರು. ವಾಕ್ಯ ಆ್ಯಕ್ಚುಲಿ ಮಾಡಿರ್ತಾರೆ, ಎಲ್ಲ ಗೊತ್ತಿದೆ, ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ವ್ಯಾಕರಣ ಗೊತ್ತಿಲ್ಲ, ತರ್ಕ ಗೊತ್ತಿಲ್ಲ, ಮೀಮಾಂಸ ಗೊತ್ತಿಲ್ಲ, ಗೊತ್ತಿರಬೇಕಾದ್ರೆ ಯಾವುದೂ ಗೊತ್ತಿಲ್ಲ. ಗೊತ್ತಾಯ್ತು, ಬರೆದರೆ ಗೊತ್ತಾಗುತ್ತೆ, ಎಲ್ಲ ಗೊತ್ತಿದೆ. ಆ ಮಾತು ಹೇಳ್ಬೇಕಾದ್ರೆ ಎಲ್ಲ ಗೊತ್ತಿರಬೇಕು ಫಸ್ಟ್. ಅದು ಏನು ಹೌದು, ಅದೇ ಮಾತೇ ಹೇಳ್ತಿರೋದು ಈಗ. ಅಲ್ಲಿದೆ ಗೊತ್ತಿರೋದು. ಕೃತೋ ದೋಷಾಃ ಸರ್ವಗುಣಪೂರ್ಣಸ್ಯ ಆನಂದವಾರಿದೆ ಇತಿ ವಾಮನೆ. ಅಲ್ಲಿ ವಸುದೇವನ ಕೈಯಲ್ಲಿ ಯಾಗ ಮಾಡಿಸ್ತಾನೆ ಕೃಷ್ಣ. ವಸುದೇವನ ಕೈ ತಂದೆ ತಾಯಿ ಕೈಲಿ ಮಾಡಿಸಿದ್ರೆ ಮಕ್ಕಳಿಗೆ ಪುಣ್ಯ ಬರ್ತದೆ, ಅವರಿಗೂ ಪುಣ್ಯ ಬರ್ತದೆ. ಆದ್ದರಿಂದ ಮಾಡಿಸ್ಬೇಕದು. ಮಕ್ಕಳ ಕೈಲಿ ಹುಂಡಿಗೆ ಹಾಕಿಸ್ತಾರಲ್ಲ ಹಾಗೆ ದೊಡ್ಡವ್ರ ಕೈಲೂ ಮಾಡಿಸ್ಬೇಕು. ಅದು ತೋರಿಸ್ಕೊಡ್ತಾರೆ. ದೃಷ್ಟ್ವಾ ಎಲ್ಲಾಯಿತು ಪರಮಸಂತುಷ್ಟೌ ರಾಮಕೃಷ್ಣೌ ಜಗತ್ಪತಿ ಪ್ರಣಾಮಂ ಚಕ್ರತುರ್ವೀರೌ ಯಥಾ ನ್ಯಾಯಮತಂದ್ರಿತೌ ಇದಂಚೋವಾಚ ಭಗವಾನ್ ಕೃಷ್ಣಸ್ಥಂ ಮುನಿಪುಂಗವಂ. ಇಲ್ಲಿ ದಾರಿಯಲ್ಲಿ ಇನ್ನೊಂದು ಪ್ರಸಂಗ ಬಂತೀಗ. ಎಷ್ಟು 52ನೇ ಅಧ್ಯಾಯ. ಜರಾಸಂಧ ಮತ್ತೊಮ್ಮೆ ಮುತ್ತಿಗೆ ಹಾಕಿ ಆಗ ಬಲರಾಮಕೃಷ್ಣ ಓಡಕ್ಕೆ ಶುರು ಮಾಡಿಬಿಟ್ಟು ಇವನೇನು ತಿಳ್ಕೊಂಡ ಜರಾಸಂಧ, ಹೆದರಿದ ಈ ಸಲ ಅಂಥೇಳಿ ಅಡಿಸ್ಕೊಂಡು ಬರ್ತಾ ಇದ್ದಾನೆ. ಕೃಷ್ಣ ಮಧುರೆಯಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೀಗ? ಓಮಂತ ಪರ್ವತಕ್ಕೆ ಬರ್ತಾರೆ. ದಾರಿಯಲ್ಲಿ ಪರಶುರಾಮ ದೇವರು ಸಿಗ್ತಾರೆ. ಅಲ್ಲಿ ಮಾತುಕತೆ ನಡೆಯುತ್ತೆ. ಭಾರಿ ಪ್ರಾಬ್ಲಮ್ ಬಂದಿದೆ ನಮಗೀಗ, ಸೇಫ್ ಜಾಗ ಯಾವ್ದು ಹೇಳಿರಿ ಅಂತ ಕೇಳ್ತಾನೆ. ಹೌದಾದ ತೋರಿಸ್ತಾರೆ, ಜಾಗವು ಭಾಳ ಸೇಫ್ ಆಗಿರ್ತದೆ ಅಂತೇಳಿ. ಇಲ್ಲಿ ಅನೇಕ ವಿಷಯಗಳು. ತನ್ನ ರೂಪಗಳಲ್ಲಿ ಭೇದವನ್ನು ತೋರಿಸಾಗಿ ಮಾಡಿ ಅಸುರಮೋಹನವನ್ನು ಮಾಡಿದ. ಲೋಕರೀತಿ ಹೇಗಿರಬೇಕು, ತಾನು ಗೊತ್ತಿಲ್ಲದ ಹೋದ ತಿಳಿದವ್ರನ್ನ ಕೇಳಿ ತಿಳ್ಕೋಬೇಕು. ಸೀನಿಯರ್ ರೂಪ ಅದು, ಇದು ಜೂನಿಯರ್ ರೂಪ. ಪರಶುರಾಮ ರೂಪ ಮೊದಲೇ ಆಗಿದ್ದು, ಈಗ ಬಂದಿರೋದು.
ಆ ದೃಷ್ಟಿಯಿಂದ ತನ್ನ ಪುಸ್ತಕನೇ ತಾನು ಓದ್ಕೋತಾನೆ, ತನ್ನಿದೇನೆ ತಾನು ನೋಡ್ತಾನಲ್ಲ, ಹಾಗೆ ಆ ಪರಮಾತ್ಮ ತೋರಿಸ್ತಾನೆ ಅಷ್ಟೇ ಹೊರತು ಬೇರೆ ಅಲ್ಲ. ಅವಸರ ಮೋಹನ ಅಲ್ಲೂ ರಾಮ ಪರಶುರಾಮ, ಇಲ್ಲಿ ಕೃಷ್ಣ ಪರಶುರಾಮ, ಎಲ್ಲರೂ ಕೂಡ ಹಾಗೇನೆ. ಎಲ್ಲ ರೂಪದಲ್ಲೂ ಕೂಡ ಎಲ್ಲ ರೂಪಗಳು 4 ರೂಪ ಆಯ್ತು ಅಲ್ಲಿಗೆ. ವೇಷ ರೂಪ ಸೇರಿಸಿದ್ರೆ 4 ಆಗಿದೆ. ನಮಸ್ತೆ ಭಾರ್ಗವ ಶ್ರೀವನ್ ಅಲ್ಲಿ ಹೇಳಬೇಕಾದ್ರೆ ಪರಶುರಾಮ ಇಬ್ಬರು ನಮಸ್ಕಾರ ಮಾಡಿಬಿಟ್ರು. ಓಡ್ತಾ ನೋಡಿ ಜರಾಸಂಧ ಏನು ಮಾಡಿದೆ, ಈಗ ಕೃಷ್ಣ ಹೇಗೆ ಮಾಡ್ದ, ಯಾತಕ್ಕೆ ಹಾಗೆ ಮಾಡ್ದ, ಒಂದು ರಾಜನೀತಿ ತೋರಿಸ್ಬೇಕಾಗಿತ್ತು. ಏನು ರಾಜನೀತಿ? ದೊಡ್ಡ ಸೈನ್ಯ ಜರಾಸಂಧನದ್ದು, ಪ್ರತಿ ಸರ್ತಿ 23 ಅಕ್ಷೋಹಿಣಿ ಸೈನ್ಯದ, ಇವರೆಲ್ಲ 3 ಅಕ್ಷೋಹಿಣಿ ಅಷ್ಟೇ. ಮಧುರೈದು 3 ಅಕ್ಷೋಹಿಣಿ. ಆಗ ದೊಡ್ಡ ಸೇನೆ ಬಂದಾಗ ಇದ್ದಲ್ಲೇ ಯುದ್ಧ ಮಾಡಿದರೆ ಇವ್ರಿಗೆ ಭಾರಿ ಪ್ರಾಬ್ಲಮ್ ಆಗ್ತದೆ. ಯಾರಿಗೆ ಇಲ್ಲಿ ಅವರಿಗೆ ಅದು ದೂರ ಹೋಗಿ ಯುದ್ಧ ಮಾಡಬೇಕು. ಈ ಕ್ರಿಕೆಟ್ ರೂಮ್ನ ಕ್ರಿಕೆಟ್ ಆಡಿದ ಆಗಿರ್ತದೆ, ಎಲ್ಲಿ ಆಡ್ಬೇಕನ್ನ ಅದು ಬೇರೆ. ಅದು ಆ ದೃಷ್ಟಿಯೊಳಗೆ ರಾಜ ಅನೇಕ ರೀತಿ ತೋರಿಸ್ತಾರೆ. ಒಂದೇ ರೀತಿ 18 ಸರ್ತಿ ಬಂದಾಗಲೂ ಹೊಸ ರೀತಿಯಲ್ಲಿ ತೋರಿಸ್ತಾರೆ ಅವರು. ಇದು ರಾಜನೀತಿ. ಯಾವ ರೀತಿಯಲ್ಲಿ ಒಬ್ಬ ಬಲಾಢ್ಯರಾದ ಶತ್ರು, ಲೋಕದೃಷ್ಟಿಯಲ್ಲಿ ಜಲಸದ ಭಾರಿ ಬಲಾಢ್ಯ, 4 ವರ ಇದೆ. ಕೃಷ್ಣ ಯಾರಂತೂ ಗೊತ್ತಿಲ್ಲದವ್ರಿಗೆ ಅರ್ಥ ಜಲಸಿದ್ರೆ ಭಾರಿ ಗ್ರೇಟ್ ಅನ್ಕೊಂಡ್ಬಿಟ್ಟಿರ್ತಾರೆ. ದೊಡ್ಡ ಸೈನ್ಯ ಬೇರೆ ಇದೆ, ತುಂಬ ರಾಜರ ಸಪೋರ್ಟ್ ಇದೆ ಅಂತ. ಅಂಥವ್ರಿಗೆ ಹೇಗೆ ನಡ್ಕೋಬೇಕು ಅಂತ ಪರಮಾತ್ಮ ತೋರಿಸ್ತಾರೆ. ಇಷ್ಟಾದ್ರೂ ಕೂಡ ಯೋಚನೆ ಯಾವುದೂ ಇಲ್ಲ. ಅವತಾರ ಮಾಡಿರೋದು ಯಾತಕ್ಕೋಸ್ಕರ? ಯಜ್ಞತಾಚಾರದಿ ಶ್ರೇಷ್ಠ ತತ್ತ ದೇವೇತರೋ ಜಲ ಮತ್ಸ್ಯಾವತಾರ ಸ್ನೇಹ ಮತ್ಸ್ಯ ಶಿಕ್ಷಣ. ಅದು ಮಾಡದೆ ಹೋದರೆ ಅವತಾರ ಮಾಡಿ ಪರ್ಪಸ್ಸೇ ಸರ್ವಾಗೋದಿಲ್ಲ. ತೋರಿಸ್ತಾ ಇದ್ದಾನೆ. ಸರ್ವಾವತಾರ ಅಭಿನ್ನೋಪಿ, ಪರಮಾತ್ಮನ ಯಾವ ರೂಪಗಳಿಗೂ ಕೂಡ ಭೇದ ಇಲ್ಲ. ಸರ್ವಶಕ್ತಿರಪಿ ಸ್ವಯಂ, ಎಲ್ಲ ರೂಪಕ್ಕೂ ಅಷ್ಟೇ ಶಕ್ತಿ ಇದೆ. ಅದಕ್ಕೇನು ಮಗುವಾಗಿದ್ದಾಗಲೇ ಅಷ್ಟು ಜನಕ್ಕೆ ಕೊಂದು ಹಾಕಿಬಿಟ್ಟ. ಮಗು ಅದಕ್ಕೆ ಅಸ್ತ್ರಾಗ ಶಸ್ತ್ರಗಳು ಬಿಟ್ಟಿರೋ ಸಾಯ್ಬೇಕು ಅಷ್ಟೇ ಅವರೆಲ್ಲ ಕೂಡ. ಆ ರೀತಿ ಮಾಡಿದ. ಪೂಜ್ಯ ಪೂಜಕ ನೀಚ ಉಚ್ಚ. ಪರಶುರಾಮ ಪೂಜ್ಯರು ಪೂಜಕರಲ್ಲಿ ಪೂಜ್ಯರು, ಇವರು ಪೂಜಕರು. ಅದೇ ರೀತಿಯೇ ನೀಚ ಉಚ್ಚ, ಕಡಿಮೆ ಹೆಚ್ಚು. ಯಾವ್ದು ಕಡಿಮೆ ಯಾವ್ದು ಹೆಚ್ಚು? ಯಾಕೆ 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 ಅಲ್ಲ, ಯಾಕೆ ಹೇಳಿ ಅಲ್ಲ, ಸಿಂಪಲ್ಲಾಗಿ ಹೇಳಬೇಕು. ಅಲ್ಲ ಅದಕ್ಕೆ ಅಲ್ಲ, ಅದಾಯಿತು, ಸೀನಿಯಾರಿಟಿ ಬಂತಾಗಲಿಲ್ಲ. ಇನ್ನೊಂದಿದೆ, ಸಿಂಪಲ್ಲಾಗಿದೆ ಹೇಳಿ. ಬ್ರಾಹ್ಮಣ ರೂಪ, ಕ್ಷತ್ರಿಯ ರೂಪ, ಗೊತ್ತಾಯ್ತಾ? ಅದು ಬ್ರಾಹ್ಮಣ ಪರಶುರ ಬ್ರಾಹ್ಮಣರು, ಬ್ರಾಹ್ಮಣರು ತಾನೆ. ಇವತ್ತಿಗೂ ಕೂಡ ಇರುತ್ತೆ. ಕೆಟ್ಟ ಕಾಲದಲ್ಲೂ ಬ್ರಾಹ್ಮಣರ ಕಟ್ಟ ಕೈ ಬೀಗೋ ಪದ್ಧತಿ ಬಂದಿದೆ. ಅದು ಆ ಮಟ್ಟಿಗೆ ನಡೆದಿತ್ತು. ಆ ದೃಷ್ಟಿಯಲ್ಲೂ ಕೂಡ ನೀಚ ಉಚ್ಚ. ವರ್ಣತಃ ನೀಚ ಯಾವುದೋ ಕೃಷ್ಣ ರೂಪ, ವರ್ಣತಃ ಉಚ್ಚ ಅದು ನೀಚೋಚ್ಚ ಭಾವ, ಪೂಜ್ಯ ಪೂಜಕ ಭಾವ ಎಲ್ಲ ಮೋಹನಾಯ ಅಸುರಾತ್ಮನ, ದುರಾತ್ಮನ, ದುಷ್ಟರ ಮೋಹನಕ್ಕೋಸ್ಕರ. ಅಖಂಡೈಕರಸೋ ವಿಷ್ಣು ದರ್ಶಯೇ ತತ್ರ ತತ್ರ ಹಿ. ಅಖಂಡೈಕರಸಃ ವಿಷ್ಣು, ಅಖಂಡ ಏಕರಸ. ಅಖಂಡ ಅಂದರೆ ಏನಿದೆ ಇಲ್ಲ, ಒಂದೇ ಅಖಂಡ. ಅಖಂಡ ಎಲ್ಲೂ ಬೇರೆ ಆದರೆ ಖಂಡ, ಬೇರೆ ಆದರೆ ಅಖಂಡ. ಗೊತ್ತಾಯ್ತಾ? ಆ ರೀತಿ ಇದ್ದಾನೆ. ನೋಡಿದ್ರೆ ತೋರಿಸ್ತಾನಷ್ಟೇ. ಹಾಂ, ಈ ಸಾಮಾನ್ಯವಾಗಿ ಇದೆಲ್ಲ ಏನು ಮಾಡ್ತಾರೆ ಅಂದರೆ ಕೈ ಕೊಯ್ಕೊಂಡ ತೋರಿಸ್ತಾರೆ, ಬೆರಳು ಕಟ್ ಮಾಡಿಕೊಂಡ ತೋರಿಸ್ತಾರೆ. ಏನೂ ಆಗಿರೋದಿಲ್ಲ, ನಗ್ತಾ ತೋರಿಸ್ತಾರೆ. ಬೆಟ್ಟು ಕಟ್ಟಾಗಿಬಿಟ್ಟೆ ಅಂತೇಳಿ. ಅದೆಲ್ಲ ನೋಡೋರಿಗೆ ಬೇರೆ ಆದಾಗ ಕಳಿಸುತ್ತೆ. ಆ್ಯಕ್ಚುಲಿ ಅಲ್ಲಿ ಕುರುಕ್ಷೇತ್ರಕ್ಕೆ ಹೋದೋ ಎಕ್ಸಿಬಿಷನ್ ಇಟ್ಟಿದ್ದಾರೆ. ಅಲ್ಲಿ ಹೋಗ್ಬಿಟ್ರೆ ರುಂಡ ಒಂದೇ ಬೇರೆ ಕಾಣಿಸೋದೇ ಇಲ್ಲ. ರುಂಡ ನಗ್ತಾ ಇರ್ತದೆ, ಅದು ಬೇರೆ. ಯಾರೋ ನಿಂತ್ಕೊಂಡ್ರು ಕೂಡ ಉಳಿದವ್ರು ನೋಡಿದ್ರೆ ಹಾಗೆ ಕಾಣ್ತಾ ಇರ್ತದೆ. ಯಾವುದೊಂದು ಭ್ರಮೆ ಹುಟ್ಟಿಸೋದು. ಈ ಫೋಟೋ ಟೆಕ್ನಿಕಲ್ ಅಂತ ಲೋಟದಲ್ಲಿ ಡ್ಯಾನ್ಸ್ ಮಾಡೋದು ಹಾಕಿರ್ತಾರೆ. ಲೋಟದಲ್ಲೇ ಡ್ಯಾನ್ಸ್ ಮಾಡೋದು ದೊಡ್ಡ ಪ್ಲಾಟ್ಫಾರಮ್ ಇದ್ದಾಗ. ಅದೆಲ್ಲ ಫೋಟೋಗ್ರಫಿ ಟ್ರಿಕ್ ಅಷ್ಟೇ. ಇದು ಪರಮಾತ್ಮನ ಇಚ್ಛೆಯಿಂದ ಮಾಡತಕ್ಕಂಥ ಕೆಲಸಗಳು. ನೀಚೋಚ್ಚ ಭಾವ ಯಾರಿಗೆ? ಜೀವನಲ್ಲಿ ನೀಚೋಚ್ಚ ಭಾವ ಇದೆ. ಪರಮಾತ್ಮ ರೂಪಗಳಲ್ಲಿ ಏನಿಲ್ಲ, ನೀಚೋಚ್ಚ ಭಾವ ಇಲ್ಲ. ಇದ್ದಾಗ ಮಾಡಿಸ್ತಾನೆ. ಮೊದಲೇದಾಗಿ ಬ್ರಾಹ್ಮಣ ರೂಪ, ಅದು ಸೀನಿಯರ್ ರೂಪ. ಗೊತ್ತಾಯ್ತಾ? ಆಗಲೇ ರೆಕಾರ್ಡ್ ಮಾಡಿಬಿಟ್ಟಿದ್ದಾರೆ. ಎಷ್ಟೋ ಸಲ ಹೊಡೆದಾಗ್ಬಿಟ್ಟು ಈಗಾಗಲೇ ಭಾರಿ ದೊಡ್ಡವ್ರು ಇವಾಗ ಗೈಡ್ ಮಾಡಬೇಕು ನಮಗೆ ಅಂತೇಳಿ ಬಂದಿದ್ದಾರೆ. ಅಖಂಡ ಏಕರಸ. ಏಕರಸ ಅಂದ್ರೇನು? ಸಾರ ಅಂದರೆ ಸಾರ, ರಸ, ವರ ಎಲ್ಲ ಒಂದೇ ಪರ್ಯಾಯ ಪದಗಳು. ಉದಾಹರಣೆಗೆ ಏನಾಗಿದೆ, ಈಗ ಖಂಡ ದೊಡ್ಡದು ಖೀರ್ ಮಾಡಿದ್ದಾರೆ, ಹಾಕ್ತಿದ್ದಾರೆ. ಆದರೆ ಖೀರ್ ಅಖಂಡ ಅಲ್ಲದು. ಅಖಂಡ ಆಗಿದ್ರೆ ಏನಾಗ್ತಿತ್ತು? ಹಾಕಿದ್ರೆ ಎಲ್ಲರೂ ಒಟ್ಟಿಗೆ ಹಾಕ್ಬೇಕು ಅಷ್ಟೇ. ಒಬ್ಬರಿಗೆ ಆಗ್ಬಿಡೋದು, ತುಂಡು ಮಾಡೋಕ್ಕೆ ಬರೋದಿಲ್ಲ. ಅಖಂಡ ಅಲ್ಲ ಅದು. ಗೊತ್ತಾಯ್ತಾ? ಒಂದು ಪಾತ್ರೆನೂ ತೊಗೊಂಡಿದ್ದಾರೆ ಅಷ್ಟೇ. ಒಂದು ಇದಾಯ್ತು ಹೇಳಿದ್ದಾರೆ, ಅಸೆಂಬಲ್ ಮಾಡೋ ಒಂದು ಚೇರ್ ಬೇರೆ, ಸಾಲಿಡ್ ಚೇರ್ ಬೇರೆ. ಸಾಲಿಡ್ ಚೇರಲ್ಲಿ ಏನು ಮಾಡ್ಲಿಕ್ಕೆ ಬರೋದಿಲ್ಲ, ಪಾರ್ಟ್ಸ್ ಬಿಚ್ಚಕ್ಕೆ ಬರೋದಿಲ್ಲ. ಅದರಲ್ಲಿ ಎಲ್ಲ ಮತ್ತೆ ಜೋಡಿಸ್ಬೋದು. ಪರಮಾತ್ಮ ಹಾಗೆ ಯಾವಾಗಲೂ ಅಖಂಡನೇ, ಯಾವ ರೂಪಕ್ಕೂ ಏನಿಲ್ಲ. ಉದಾಹರಣೆಗೆ ಇಂದ್ರ ಇದ್ದಾನೆ, ಇಲ್ಲಿ ವಾಲಿ, ಅರ್ಜುನ ಅವರೆಲ್ಲ ಇದ್ದಾರೆ. ಅಖಂಡ ಅಲ್ಲ ಇವರು, ಅಖಂಡ ಅಲ್ಲ.
ಈ ರೂಪ ಇಲ್ಲಿದೆ, ಆ ರೂಪ ಅಲ್ಲಿದೆ, ಈ ರೂಪ ದೇಹ ಬಿಡುತ್ತೆ, ಆ ರೂಪ ಇನ್ನೂ ಇದ್ದಾನೆ, ಅನೇಕ ವ್ಯತ್ಯಾಸಗಳು. ಅದೇನಾಯಿತು, ಅವರೇ ಆದರೂ ಕೂಡ ಅವರು ಅಖಂಡ ಆಗಲಿಲ್ಲ. ಏನಾಯ್ತು ಅಲ್ಲಿಗೀಗ ಅನೇಕ ಕಾರಣಗಳಿಂದ ಉಪಾಧಿಯಿಂದಾಗಿ ದೇವರಿಗೆ ಯಾವ ಉಪಾಧಿನೂ ಅಡ್ಡ ಬರೋದಿಲ್ಲ. ಅವ್ರ ಉಪಾಧಿ ಅಡ್ಡ ಬಂತು, ಅವರಿಗೆ ಉಪಾಧಿ ಅಡ್ಡ ಬರೋದಿಲ್ಲ. ಗೊತ್ತಾಯ್ತಾ? ಇದನ್ನು ತಿಳ್ಕೊ. ಆಕಾಶ ಇದೆ, ಈಗ ಎಷ್ಟೇ ಹಾಕಿದ್ರು ಕೂಡ ಆಕಾಶಕ್ಕೆ ಅಫೆಕ್ಟ್ ಆಗಿಲ್ಲ. ಈಗ ಎಷ್ಟೇ ಕೋಟಿ ಕೋಟಿ ಮನೆ ಕಟ್ಟಿದ್ರು ಕೂಡ ಏನಾಗೋದಿಲ್ಲ. ನೋಡಿದರೆ ಆ ಆಕಾಶ ಬೇರೆ ಕಾಣುತ್ತೆ, ಏನು ತೆಗೆದು ಒಂದೇ ಆಕಾಶ. ಇದು ಏನಂತ ಕರಿತೀವಿ, ಔಪಾಧಿಕ ಅಷ್ಟೇ. ದೇವರಿಗೆ ಅದು ಕೂಡ ಇಲ್ಲ. ನೋಡೋದಕ್ಕೆ ಹಾಕಿ ಕಾಣೋ ವಿಶೇಷ ಇದೆ. ಔಪಾಧಿ ಅಂತ ಹೇಳ್ಬಾರ್ದು, ದೇವರಿಗೆ ವಿಶೇಷ ಅಂತ ಹೇಳಬೇಕು. ಉಪಾಧಿ ಎಂಬುದು ಫ್ಯಾಕ್ಟ್. ಇದು ರಸ ಅಂದರೆ ಏನರ್ಥ? ಸಾರ ಅಂತ ಅರ್ಥ. ಅಖಂಡ ಸಾರ, ಎಸೆನ್ಸ್ ಅಂತ. ರಸ ಶಬ್ದಕ್ಕೆ ಲಿಕ್ವಿಡ್ ಜ್ಯೂಸ್ ಅಂತ ಅರ್ಥ ಅಲ್ಲ, ಎಸೆನ್ಸ್ ಅಂತ ಅರ್ಥ. ಎಸೆನ್ಸ್ನಲ್ಲಿ ನೋ ಚೇಂಜ್, ಅಖಂಡ ಏಕರಸ. ಒಂದೇ ಒಂದೇ ಅಲ್ಲ ಅಲ್ಲ, ಅಖಂಡ ಬೇರೆ, ಏಕ ಅಂದರೆ ಒಂದು. ಅಖಂಡ ಅಂದ್ರೇನು? ಬೇರೆಯಾಗದ ಒಂದು. ಗೊತ್ತಾಯ್ತಾ? ತುಂಡು ಮಾಡಲಾಗದ ಒಂದು. ಸೇರು ಒಂದೇ, ಎಲ್ಲ ತೆಗೆದಿಟ್ಬಿಡ್ಬೋದು. ಅವು ಹಾಕಿದರೆ ಒಂದೇ, ಒಂದು ಸೇರು ಅಂತಲೇ ಕರೆಯೋದು. ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಇದೆ. ಆದರೆ ಸಾಲಿಡ್ ಅದರಲ್ಲಿ ಇಲ್ಲ, ತೆಗೆದು ಎಲ್ಲ ಬರುತ್ತೆ, ಬಿಡ್ಬೋದು. ಆದ್ದರಿಂದ ಅಖಂಡ ಒಂದು, ಏಕ ಒಂದು. ರಿಪಿಟೇಷನ್ ಅಲ್ಲ. ಅವರು ಖಂಡಿಸಲಾಗದ ಒಂದೇ, ಬಿಡಿಸಲಾಗದ ಒಂದೇ ಸಾರ ಆಗಿದ್ದಾನೆ ಭಗವಂತ. ಯಾವ ರೂಪ ಒಂದು ಪ್ರತಿರೂಪದಲ್ಲೂ ಎಷ್ಟಿವೆ? ಅನಂತ ರೂಪನು. ಇದು ಬೇರೆ ಯಾರಲ್ಲೂ ಕೂಡ ಅಂತ ಇರಬೇಕಾಗಕ್ಕೆ ಸಾಧ್ಯನೇ ಇಲ್ಲ. ಮಹಾಲಕ್ಷ್ಮೀ ದೇವಿ ಹಾಗಿದ್ದರೂ ಕೂಡ ಗುಣತಃ ಆಗಿಲ್ಲ ಒಂದು, ಮತ್ತು ಇನ್ನೇನಿಲ್ಲ, ಸ್ವಾತಂತ್ರ್ಯ ಇಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಅಷ್ಟು ಇದೆಲ್ಲ ನೋಟ್ ಕೊಟ್ಟರು. ಈಗ ಮತ್ತೆ ಸ್ತೋತ್ರ ಮಾಡ್ತಿದ್ದಾರೆ. ನಮಸ್ತೆ ಭಾರ್ಗವ ಶ್ರೀವನ್ ಜಾಮದಗ್ನ ತಪೋಧನ. ತಾನು ವಾಸುದೇವ, ವಸುದೇವನ ಮಗ, ಅಥವಾ ಜಾಮದಗ್ನಿಯ ಮಗ. ಎಲ್ಲ ಬೇರೆ ಬೇರೆ ಅರ್ಥ ಮಾಡಲೇಬಾರ್ದು ಅದಕ್ಕೆ. ರಾಮಕೃಷ್ಣೌ ಶ್ರುತೌ ಅವಾಂ ಕ್ವಚಿತ್ತೇ ಶ್ರವಣಂ ಗತೌ. ನಮಸ್ಕಾರ ಮಾಡಿ ಕೇಳ್ತಾರೆ. ನಾವು ಕೃಷ್ಣರಾಮ, ನಮ್ಮ ಹೆಸರು ಕಿವಿ ಬಿದ್ದಿರ್ಬೋದಲ್ಲ ಅಂತ ಕೇಳ್ತಾರೆ. ಶ್ರವಣಂ ಗತೌ, ನಮ್ಮ ಹೆಸರು ಕೇಳಿರ್ಬೇಕು, ನಿಮ್ಮ ಕಿವಿ ಬಿದ್ದಿರ್ಬೋದಲ್ಲ. ಗೊತ್ತಾ? ನೋಡೋರಿಗೆ ಏನೂ ಗೊತ್ತಿಲ್ಲಲ್ಲ ಇಬ್ಬರಿಗೂ ಕೂಡ ಅಂತೇಳಿ. ನಮ್ಮ ಹೆಸರು ಕೇಳಿದ್ದೀರಾ? ಅವರೇ ನಾವು ಸ್ವಲ್ಪ ಪ್ರಾಬ್ಲಮ್ ಎದ್ದು ಬಂದಿದೆ, ನಮಗೀಗ ಉದ್ಧಾರ ಮಾಡಬೇಕು. ಇತ್ಯುಕ್ತ ಸ ತೇನ ಧರ್ಮಾತ್ಮ ವಾಸುದೇವೇನ ಭಾರ್ಗವ ನಿರೀಕ್ಷ ಬಾಧವೋ ಪ್ರಾಹ ಪ್ರೀತಿ ಉತ್ಫಲ್ಲ ಮುಖೇ ಕ್ಷಣ. ಏನಾಯಿತು? ನೋಡಿದ್ರು ಪರಶುರಾಮದೇವರು, ನೋಡಿಬಿಟ್ಟು ಭಾರಿ ಸಂತೋಷಪಟ್ಟರು. ಸ್ವಾಗತಂತೆ ಯದುಶ್ರೇಷ್ಠ ಸಾಗ್ರಜಾಯ ಮಹಾತ್ಮನೇ. ನೀನು ಮಹಾತ್ಮ, ನಿನ್ನ ಅಣ್ಣ ಬಲರಾಮದೇವರು ಭಾರಿ ಶ್ರೇಷ್ಠರು ನೀವು, ನಿಮ್ಮಿಬ್ಬರು ಸ್ವಾಗತ. ಜಾನೇ ತ್ವಾಂ ಯದುಷೋತ್ಪನ್ನಂ ಭಗವಂತಂ ಅಧೋಕ್ಷಜಂ. ನೀರ್ಯಾರು ನನಗೆ ಗೊತ್ತಿದೆ, ಯದುಗಳಲ್ಲಿ ಅವತಾರ ಮಾಡಿದ ಭಗವಂತ ಅಧೋಕ್ಷಜ ನನಗೆ ಗೊತ್ತಿದೆ. ಕಾರ್ಯಾಣಾಂ ಕಾರಣಂ ಪೂರ್ವಂ ಜಗತಾಮಾದಿಪೂರುಷಂ. ಎಲ್ಲ ಕಾರಣಗಳಿಗೂ ಕಾರಣ ನೀನು, ಕಾರಣ ಪೂರ್ಣವರೇಣ್ಯ. ಆದಿಪುರುಷ ನೀನು. ನಮಸ್ತೆ ಪುಣ್ಯ. ಅವರು ನಮಸ್ಕಾರ ಮಾಡ್ತಾರೆ. ಯಾರಿಗೆ? ಕೃಷ್ಣನಿಗೆ. ಇಲ್ಲಿ ತಮಾಷೆ ಅಂದರೆ, ನೀವು ಭಾರಿ ದೊಡ್ಡ ನಮಸ್ಕಾರ ಮಾಡಿ, ನೀವು ಭಾರಿ ದೊಡ್ಡ ನಾರಾಯಣ ತನಗೆ ಗೊತ್ತು ಅಂತ ನಮಸ್ಕಾರ ಮಾಡಿ ಹೇಳ್ತಾರೆ. ನಮಸ್ತೆ ಪುಂಡರೀಕಾಕ್ಷ ವಿಶ್ವಲೋಕೈಕ ಕಾರಣ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ಅಖಿಲ ಕಾರಣಾಯ. ಅದೆಲ್ಲ ಹೇಳಬೇಕಾದ್ರೆ ನಮಸ್ತೆ ಪುಂಡರೀಕಾಕ್ಷ ವಿಶ್ವ ಲೋಕೈಕ ಕಾರಣ. ನೋಡೋರಿಗೆಲ್ಲ ಹೊಸರಿಗೆ ಏನಾಗುತ್ತೆ, ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್. ಏನಿದೆಲ್ಲ ಏನು ಕನ್ಫ್ಯೂಷನ್ ಆಗೋಗ್ತಾರೆ, ಏನು ಮಾಡಬೇಕು ಅಂತೇಳಿ. ಕೊನೆಗೆಲ್ಲ ಏನು ಎಲ್ಲ ಮೋಸ. ಇದು ಕೊನೆಗೇನು ತಿಳ್ಕೊಂಡ್ಬಿಡ್ತಾರೆ, ಮೋಸನೇ. ಇವರಿಗೆ ಮೋಸ ಅಷ್ಟೇ, ವಸ್ತುಸ್ಥಿತಿಯಲ್ಲಿ ಮೋಸ ಅಲ್ಲ ಅದು. ನಮಸ್ತೆ ಪುಂಡರೀಕಾಕ್ಷ ವಿಶ್ವಲೋಕೈಕ ಕಾರಣ ಅಲ್ಲಿ ಮುಗಿದೋಯ್ತು. ಏತಸ್ಮಿನ್ನೇ ಇಲ್ಲಾದ್ರೂ ಉಳಿದ ವಿಷಯ ಸ್ಪಷ್ಟ ಇದ್ದರಿಂದ ಅದು ಮಾತ್ರ ಹೇಳಿದರು ಅಷ್ಟೇ. ಕೃಷ್ಣ ಅವರಿಗೆ ನಮಸ್ಕಾರ ಮಾಡೋದು, ಅವ್ರು ಇವರಿಗೆ ನಮಸ್ಕಾರ ಮಾಡೋದು, ಇವರಲ್ಲಿ ಅನೇಕ ವಿಷಯಗಳನ್ನು ತೋರಿಸ್ತಾ ವಿಡಂಬನೆ ಮಾಡಿ. ಗೊತ್ತಿಲ್ಲದ ಅವ್ರು ಹೇಳಿ, ಹೌದಾ ಒಳ್ಳೆ ಕೆಲಸ ಮಾಡಿದಿರಿ, ಅಲ್ಲಿ ಹೋಗ್ತೀವಿ ಹಾಗಿದ್ರೆ ಅಂತ ಅಲ್ಲಿಗೆ ಹೋಗೋದು. ಪರಿಸರ ಗೈಡೆನ್ಸ್ ತೊಗೊಂಡಿದ್ದು ಕೃಷ್ಣ ಸೇಫ್ ಆದ. ತಂದೆ ತಾನು ಬೇರೆ ಅಲ್ಲೇ ಅಲ್ಲ. ಕಾರ್ಯಾಣಾಂ ಕಾರಣಂ ಪೂರ್ವಂ ಜಗತಾಮಾದಿಪೂರುಷಂ. ಆಗ ಏತಸ್ಮಿನ್ನೇವ ಕಾಲೇ ತು ಕ್ಷೀರೋದೇ ಸಾಗರೋತ್ತಮೇ ನಿವಾಸೇ ದೇವದೇವಸ್ಯ ಶಂಖಚಕ್ರಗದಾಭೃತಃ ಉಪಾಸೀನೋ ಮಹಾಬಾಹು ಶ್ರೀಮಾನ್ ವೈರೋಚ್ಯನೋ ಬಲಿಃ ಜಹಾರ ದೇವದೇವಸ್ಯ ಕಿರೀಟಂ ರತ್ನಚಿತ್ರಿತಂ. ಈ ಪ್ರಸಂಗದಲ್ಲಿ ಅಲ್ಲಿ ನಡೆದಿತ್ತು. ಬಲಿಚಕ್ರವರ್ತಿ ಕಿರೀಟ ಕದಿಯೋ ಪ್ರಸಂಗ ನಡೆದಿದ್ದು ಈಗ. ಗೊತ್ತಾ? ಈ ಕಾಲದಲ್ಲೇ ನಡೆದಿದ್ದದು, ತುಂಬ ಇದರಲ್ಲ. ಬಲಿಚಕ್ರವರ್ತಿ ಈಗಾಗಲೇ ಏನಾಗಿದ್ದಾನೆ, ಮುಂದೆ ಇಂದ್ರ ಡೆಸಿಗ್ನೇಟ್ ಆಗಿ ಸುತಲೋಕದಲ್ಲಿ ವಾಸ ಮಾಡ್ತಾ ಇದ್ದಾನೆ. ದೇವ್ರ ದರ್ಶನಕ್ಕೆ ಅಂತ ಹೋದ. ಅಮುಕ್ತ ಸ್ಥಾನ, ವೈಕುಂಠಕ್ಕೆ ಅಮುಕ್ತ ಸ್ಥಾನ.
ಅದು ಕೆಡ್ತಾರೆ. ಕ್ಷೀರೋದ ಅಂತ ಕರೀತಾರೆ ನೋಡಿ. ಕ್ಷೀರೋದ, ಕ್ಷೀರಸಾಗರದಲ್ಲಿ ಎರಡು ಭಾಗ ಇದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ ಎರಡಿದೆ, ಗೊತ್ತಾಯ್ತಾ. ಅಮುಕ್ತ ಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ನೋಡಿದ್ರೆ ಕೃಷ್ಣ ಎಲ್ಲ ಸಭೆ. ಆಗ ಕೃಷ್ಣ ಏನು ಮಾಡಿ, ಎಲ್ಲ ದೇವರು ನಾರಾಯಣ ದೇವರು ಮಾಡಿದ್ದೇನಂದ್ರೆ ಎಲ್ಲ ಕಣ್ಣು ಮುಚ್ಕೊಂಡು, ನಾನು ಕಣ್ಣು ಮುಚ್ಕೊತೀವಿ, ಒಂದು ನಿಮಿಷ ಕಣ್ಣು ಮುಚ್ಕೊಡ್ರಿ ಅಂತೇಳಿ ಕಣ್ಣು ಮುಚ್ಕೊಂಡಾಗ ಮಾಡ್ತಾನೆ. ಬಲಿಜಗ ದರ್ಶನಕ್ಕೆ ಅಂತ ಬಂದ ನೋಡಿ, ಎಲ್ಲ ಬಲಿಗೆ ಹೋಗ್ಬಿಟ್ಟಿದ್ದಾನೆ. ಕಿರೀಟ ಜೋರಾಗಿ ಹೊಡಿತಾ ಇದೆ ಕೃಷ್ಣನ್. ಯಾಕೆ ಹಾರಿಸ್ಬಾರ್ದು ಅನ್ನಿಸ್ತು. ಅಂದರೆ ಹಾಗೆ ಹತ್ತಿರ ಇದ್ದರೆ ಎಷ್ಟು ಪ್ರೀತಿ ಬರುತ್ತೆ ಅಂದರೆ, ಅತಿ ದೊಡ್ಡ ಪಾಪ ಮಾಡ್ಬೇಕಾದ್ರೆ ದೊಡ್ಡ ದೇವರ ಹತ್ರ ಇರಬೇಕು, ಅತಿ ದೊಡ್ಡ ಪುಣ್ಯ ಮಾಡ್ಬೇಕಾದ್ರೂ ಅಲ್ಲಿರಬೇಕು. ಯಾಕೆ ಹಾರಿಸ್ಬಾರ್ದು ಅಂದ್ಕೊಂಡು ಬಂದ ಕಿರೀಟ ನಮಸ್ಕಾರ ಬಿಟ್ಟ, ಕಿರೀಟ ಬಂದು ಹೊರಟೆ ಬಿಟ್ಟ. ವಾಮನ ರೂಪ ಎಲ್ಲ ಗೊತ್ತಿದೆ. ಆ ಕಾಲಕ್ಕೆ ಹಸರಾವೇಶ ಬಂತ ಆತನಿಗೆ. ಬಲಿ ಅಂತ ರಾಕ್ಷಸ ಆವೇಶ, ಬಲಿ ಬಲಿ, ಬಾಣ ಬಾಣ ಬಂತು. ತೊಗೊಂಡು ಸರದಂತ ಹೊರಟೆ ಬಿಟ್ಟ. ತಕ್ಷಣವೇ ಕಣ್ಣು ತೆಗೆದು ನೋಡಿದ್ರಾ, ಬಲಿಸಕ ಇದು ಪ್ರಹ್ಲಾದನ ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ. ಪ್ರಹ್ಲಾದನಿಗೆ ಮಾಡಲಿಲ್ಲ. ಪ್ರಹ್ಲಾದೋ ಜನ್ಮ ವೈಷ್ಣವ ಅಂತ ಹಿಂದೆ ಬರೆದಿದ್ದಾರೆ. ಪ್ರಹ್ಲಾದ ಇಬ್ಬರು ಕೂಡ ಇದಾಗಿದ್ದರು. ಪ್ರಹ್ಲಾದನ ಯೋಗ್ಯತೆ ಈತನಿಗಿಲ್ಲ, ಸ್ವಲ್ಪ ಕಡಿಮೆನೇ ಅಂತ ಹೇಳೋದಕ್ಕೋಸ್ಕರ ಆಸೀನೋ ಮಹಾಬಾಹು. ನೀವೇ ಹೇಳಿ ಮುಂಚೆನೇ ಆಮೇಲೆ. ಹಾಂ, ಪರೀಕ್ಷೆಯಲ್ಲಿ ಫಸ್ಟ್ ರ್ಯಾಂಕ್ ತೊಗೊಂಡವನು ಬರ್ತಿರ್ಬೋದು. ಆಮೇಲೆ ಪುಸ್ತಕ ಹೇಳ್ಬೋದು, ಬರೋ ಅದೇ ದೊಡ್ಡ ವಿಚಾರ. ಯಶೋದೆ ವಿಶ್ವರೂಪಗಳು ಮತ್ತೆ ಎತ್ಕೊಳ್ಳೋದೆ ಅಲ್ಲೇ, ಯಾವುದೋ ಅಲ್ಲ, ಅದೇ ಜಾಗದೊಳಗೆ. ಅರ್ಥ ಆಯ್ತಾ? ಬರಬಹುದು ಅಂದ್ರೆ ಹಾಗೆ ಪುಸ್ತಕದ ಅರ್ಥ ಬಚ್ಚಿದ ತಕ್ಷಣ ಇಲ್ಲ, ಆಯಿತಾ. ಅದರಿಂದ ಅದೇನು ಬರೋಬ್ಬರಿಗೆ ನಮಗೆ ಅನುಭವಕ್ಕೆ ಬಂದಿರೋ ಸಂಗತಿ ಅದು. ಹಾಂ, ಇಲ್ಲ, ಆ ಬಲಿಸ ಆವೇಶ, ಅದು ಅಂಶ ಆದರೆ ಹೋಗಿಬಿಡುತ್ತೆ. ಆವೇಶ ಹೋಗೋದಿಲ್ಲ, ಯಾವಾಗ ಬರುತ್ತೆ ಯಾವತ್ತು ಗೊತ್ತಿಲ್ಲ. ಅದು ಆ ರೀತಿಯ ಮಧ್ಯೆ ಬರ್ತಾ ಇತ್ತು. ಇದರಿಂದ ಅಪರೋಕ್ಷ ಜ್ಞಾನಿಗಳಿಗೂ ಏನು ಬರಬಹುದು, ಅವಸರ. ದೇವತೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳಲ್ಲೇನು ಅವಸರವೇಶ ಅವರಿಗೆ ತಾನೇ ಬಂದಿರೋದು. ಇಂದ್ರದೇವರಿಗೆ ಎಂಥ ಆವೇಶ, ಪಾರಿಜಾತ ಅಪರ್ಣ ಕಾಲಕ್ಕೆ ಎಲ್ಲ ದಿಕ್ಪಾಲಿಗೂ ಅವಸರವೇಶ ಇದೆ. ಯಾರು ಸಪೋರ್ಟ್ ಮಾಡಬೇಕಿತ್ತು ಅವರೆಲ್ಲ? ಇಂದ್ರ ಜೊತೆ ಇವರ ಕೃಷ್ಣ ವಿರುದ್ಧ ನಿಂತು ಬಿಡ್ತಾರೆ. ಎಷ್ಟು ತಪ್ಪಾಗಲಿಲ್ಲ. ಹಾಂ, ನಿತ್ಯ ದರ್ಶನ ಬಂದ, ದರ್ಶನ ಮಾಡೋಕ್ಕೆ ಅಂತ ಬಂದ, ನೋಡಿದ ಮೈಂಡ್ ಚೇಂಜ್ ಆಗೋಯ್ತು, ಅವಸರಾವೇಶ ಬಂದಾಗ. ಅದಕ್ಕೇನೆ ಕೆಲವು ವಸ್ತುಗಳು ನೋಡಿದ ತಕ್ಷಣ ಆವೇಶ ಕ್ರಿಯೇಟ್ ಆಗುತ್ತೆ. ಅಟ್ರಾಕ್ಷನ್ ಅಂತೀವಲ್ಲ, ಆವೇಶ ಆಗಿ ಬಂದುಬಿಡುತ್ತೆ. ಬಾಗಿಲು ಕಾಯ್ತಾ ಇದ್ರು, ಬಾಗಿಲು ದಾಟಿ ಬಂದುಬಿಟ್ಟಿದ್ದಾನೆ ಈಗ. ಆಮೇಲೆ ಇಟ್ಕೊಂಡ್ರೆ ಔಟಲ್ಲ, ಬೆಳಬೇಕು. ಅದೇ ಕ್ಯಾಚ್. ಈ ಕಡೆ ಇಟ್ಕೊಂಡ್ರೆ ಸಿಕ್ಸರು, ಈ ಕಡೆ ಇಟ್ಕೊಂಡ್ರೆ ಅಲ್ಲ, ಬಾರ್ಡರ್ ದಾಟಿಬಿಟ್ಟಿದ್ದಾನೆ. ಅಲ್ಲಿ ಕಾಯ್ದು ಬಿಟ್ಬಿಟ್ರೆ ಅಲ್ಲೇ ಇದ್ದರೆ ಬರ್ತಿದ್ದಿಲ್ಲ. ರಾವಣ ಒಳಗೊಳಗೆ ಬಿಡಲಿಲ್ಲ, ಕಾಯ್ತಾ ಇದ್ದ. ತಾನೇ ಹೊರಗೆ ಬಂದುಬಿಟ್ಟಿದ್ದಾನೀಗ, ಗೊತ್ತಾಯ್ತಾ? ಔಟಲ್ಲೇನಾಗ. ಅದಕ್ಕೆ ಅದು ಕಾಯ್ತಿರ್ತಾರೆ ಹೊಸರು. ಯಾವ ದೇವರು ಮರೀತಾರೆ ನೋಡಿ ಎಂಟರಾಗ್ತಾರೆ, ಆಯಿತಾ. ಪ್ರದ್ಯುಮ್ನೇಚ ಅನಿರುದ್ಧೇಚ. ಈಗ ಅಷ್ಟಾಯಿತು. ಚಹಾರ ದೇವದೇವಸ್ಯ ಕಿರೀಟಂ ರತ್ನಚಿತ್ರಿತಂ. ರತ್ನಖಚಿತವಾದ ಕಿರೀಟವನ್ನು ಕದ್ದ. ಇದಿಷ್ಟು ಅನೇಕ ರೀತಿಯಲ್ಲಿ ಎಕ್ಸ್ಪ್ಲೇಷನ್ ಕೊಡ್ತಾರೆ. ಬಹೂನಿ ಸ್ಥಾನಜಾತಾನಿ ಕೃಷ್ಣಸ್ಯ ಕ್ಷೀರಸಾಗರೆ ಕಾನಿಚಿತ್ ಮುಕ್ತಗಮ್ಯಾನಿ ನಾಮುಕ್ತೈ ತ್ರಿದಶೈರಪಿ. ಇಲ್ಲೊಂದು ವಿಶೇಷ ಅಂಶ ಇದೆ. ಕ್ಷೀರಸಾಗರದಲ್ಲಿ ಎಷ್ಟೋ ಸರ್ತಿ ನೀವು ಹೇಳ್ತೀರಿ, ವೈಕುಂಠ, ಶ್ವೇತದ್ವೀಪ, ಅನಂತ ವೈಕುಂಠ ಮುಕ್ತಿ ಸ್ಥಾನಗಳು ಅಂಥೇಳಿ. ಮುಕ್ತಿ ಸ್ಥಾನಕ್ಕೆ ಅಮುಕ್ತರು ಹೇಗೆ ಹೋಗ್ತಾರೆ ಅಂತ ಕೇಳಿದ್ರೆ ಉತ್ತರ ಕೊಡ್ತಾರೆ. ಏನದು? ಬಹೂನಿ ಸ್ಥಾನಜಾತಾನಿ ಕೃಷ್ಣಸ್ಯ ಕ್ಷೀರಸಾಗರ. ಕ್ಷೀರಸಾಗರದ ಅನೇಕ ಸ್ಥಳಗಳಿವೆ. ಕೆಲವಕ್ಕೆ ಮುಕ್ತರು ಹೋಗಬೇಕು, ಕೆಲವಕ್ಕೆ ಅಮುಕ್ತರು ಹೋಗ್ಬೋದು. ಇವರಿಗೆ ಎಂಟ್ರಿ ಇಲ್ಲ. ಅಮುಕ್ತರು ಹೋಗಿದಾಗ ಮುಕ್ತರು ಹೋಗ್ಬೋದು, ಮುಕ್ತರು ಹೋಗಿದಾಗ ಯಾರು ಹೋಗೋದಿಲ್ಲ, ಅದಕ್ಕೆ ಬರೋದಿಲ್ಲ. ಕಾನಿಚಿನ್ ಮುಕ್ತಗಮ್ಯಾನಿ ನಾಮುಕ್ತೈ ತ್ರಿದಶೈರಪಿ. ಮುಕ್ತ ಕೆಲವು ಜಾಗಕ್ಕೆ ದೇವತೆ ಒಬ್ಬ ಮುಕ್ತನಾಗಿಬಿಟ್ಟಿದ್ದಾನೆ, ಸಾಮಾನ್ಯ ವ್ಯಕ್ತಿ ಮುಕ್ತನಾಗಿಬಿಟ್ಟಿದ್ದಾನೆ. ಕ್ಷೀರಸಾಗರದಲ್ಲಿ ಇದ್ದಾನೆ ಶ್ವೇತದ್ವೀಪದೊಳಗೆ. ದೊಡ್ಡ ದೇವತೆ ಬರ್ತಾನೆ, ವಾಯುದೇವರು ಬಿಟ್ಟು ಉಳಿದವ್ರು ಹೋಗಕ್ಕೆ ಬರೋದಿಲ್ಲ. ದೊಡ್ಡ ದೇವತೆಯಾಗಿದ್ದರೂ ಕೂಡ ಹೋಗ್ಲಿಕ್ಕೆ ಬರೋದಿಲ್ಲ. ಯಾತಕ್ಕೆ? ಅಟೆಂಡರ್ ಇರ್ತಾನೆ ಒಳಗಡೆಗೆ, ಇವನು ಮಿನಿಸ್ಟರ್ ಬಂದಿದ್ದಾನೆ, ಬಿಡೋದಿಲ್ಲ ಅಂತಾನೆ. ಯಾಕೆ? ಅವ್ನ ಪೋಸ್ಟ್ ಇದ್ರೆ ಭಾರಿ ಚಿಕ್ಕದು, ಅಪಾಯಿಂಟೆಡ್ ಅಲ್ಲಿದ್ದಾನೆ ಅವನು. ಇವ್ನಿಗೆ ಹೋಗ್ಲಿಕ್ಕೆ ಬರೋದಿಲ್ಲ, ಅವ್ನು ಪರ್ಮಿಷನ್ ಕೊಡೋದಿಲ್ಲ, ಹೋಗೋದಿಲ್ಲ, ಬಿಡಕ್ಕೆ ಬರೋದಿಲ್ಲ. ಎಷ್ಟು ಡಿಫ್ರೆನ್ಸ್ ಇದೆ. ತಾರತಮ್ಯದಲ್ಲಿ ಭಾರಿ ದೊಡ್ಡವನಾಗಿದ್ದರೂ ಕೂಡ ವಿತೌಟ್ ಪರ್ಮಿಷನ್ ನೋ ಎಂಟ್ರಿ. ಇಲ್ಲಿ ನೋ ಎಂಟ್ರಿ. ಅದು ತ್ರಿದಶೈರಪಿ. ದೇವತೆಗಳು ಕೂಡ ಹೋಗ್ಲಿಕ್ಕೆ ಬರೋದಿಲ್ಲ. ಗಂತುಂ ಶಕ್ಯಾನಿ ಅಥಾನ್ಯಾನಿ. ಅದು ಇಡೋದಕ್ಕೆ ಹೋಗ್ಲಿಕ್ಕೆ ಬರುತ್ತೆ. ಅದಕ್ಕೇನೆ ಗಮ್ಯಾನಿ ಅನ್ಯೈರಪಿ ಕ್ವಚಿತ್. ಕೆಲವೊಮ್ಮೆ ಹಿರಣ್ಯಕಶಿಪು ಕೂಡ ಹೋಗಿದ್ದ ಇಲ್ಲಿಗೇನೆ. ದೇವ್ರು ಹುಡ್ಕೊಂಡು ಹೋದಾಗ ಕಾಣಲಿಲ್ಲ. ದೇವ್ರು ಸತ್ತೋಗಿರ್ಬೇಕು ಅಂತ ವಾಪಸ್ ಬಂದ್ಬಿಟ್ಟು ಕಾಣಲಿಲ್ಲ ಅಂದಮೇಲೆ 2 ಕ್ವಾರ್ಟರ್ ಸಲ ಸತ್ತೋಗಿರ್ಬೇಕು. ಅವ್ರು ಹೇಳ್ಕೊಂಡಿದ್ದು ಹೀಗೆ.
ದೇವರು ಸತ್ತೋಗಿರ್ಬೇಕು ಅಂತೇಳಿ. ಎಷ್ಟು ಆಶ್ಚರ್ಯ. ಹೆಡ್ ಕ್ವಾರ್ಟರ್ಸಲ್ಲಿ ಇಲ್ಲ ಅಂದಮೇಲೆ ಇರಲಿಕ್ಕಿಲ್ಲ, ಬೇರೆ ಕಡೆ ಹುಡುಕಿ ಬಂದ ಇರಲಿಲ್ಲ, ಇಲ್ಲೂ ಇಲ್ಲ ಅಂದರೆ ಇಲ್ಲೂ ಇಲ್ಲಲ್ಲ, ಸತ್ತಿರ್ಬೇಕಷ್ಟೆ. ಹಾಂ, ದೇವರು ಸತ್ತ ಅಂತ ತಿಳ್ಕೊಂಡ ತಾನು ಸತ್ತ. ಆಮೇಲೆ ಏನ ಅವಕ್ಕೆ ಅದೇ ಹೇಳಿದ್ರಲ್ಲ, ಈಗ ಬೇರೆ ಹೊಲ ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ತತ್ರ ದೇವಾಶ್ಚ ಯೋಗೀಂದ್ರಾಹ ಭಕ್ತಾಶ್ಚಾನ್ಯೇ ಜನಾರ್ದನಂ ಗತ್ವಾ ಅರ್ಚಯಂತಿ ದೇವೇಶಂ ಭಜನಃ ತತ್ರಾಗಮತ್ ಕ್ವಚಿತ್. ಅಂಥಲ್ಲಿ ಹಾಗಾಗಿ ಹೋಗ್ತಿರ್ತಾರಲ್ಲ ಕೂಡ ಇವರು ಅಂಥ ಪ್ರಸಂಗದಲ್ಲಿ ನಡೀತೇವೆ ಅಂತ ಡೋಟ್ ಇದಿಷ್ಟು. ತಸ್ಯ ತತ್ರ ಅಸುರಾವೇಶಾತ್ ಪಾಪಬುದ್ಧಿರಜಾಯತ. ಅಸುರಾವೇಶದಿಂದ ಪಾಪಬುದ್ಧಿ ಅಂದ್ರೇನು? ಪಾಪ ಕಾರ್ಯ ಮಾಡ್ತಕ್ಕಂಥ ಬುದ್ಧಿ. ಪಾಪೇ ಬುದ್ಧಿ ಪಾಪಬುದ್ಧಿ. ತದ್ವ್ಯಕ್ತ್ಯರ್ಥಂ ಜಗನ್ನಾಥ ಶಿಷ್ಯೇ ಸುಪ್ತವದವ್ಯಯ ಅಂತ ತೋರಿಸ್ಬೇಕಾಗಿತ್ತು ಪರಮಾತ್ಮ ಅವರಿಗೆಲ್ಲ ಕೂಡ. ಅದಕ್ಕಾಗಿ ಹಾಗೆ ಮಾಡಿದ. ತದಾಸ ಪಾಪಯಾ ಬುದ್ಧಿಯ ಕಿರೀಟಂ ಮಹಾರದ್ವಿಭೋ, ಕಿರೀಟವನ್ನು ಹರಿಸಿಬಿಟ್ಟ. ತಂ ಚಿತ್ವಾ ಗರುಡಸ್ತತ್ತು ಕೃತ್ವಾ ಗೋವಂತ ಮಾತ್ರ. ಎಷ್ಟೋ ಸರ್ತಿ ಕೇಳ್ತಿರ್ತೀವಿ ನೀವು, ಅರ್ಚಕರು ಪುರೋಹಿತರುಗಳು ದೇವಸ್ಥಾನದಲ್ಲಿ ಆ ದೇವ್ರ ಕಿರೀಟ ಆಡಿಬಿಡೋದು, ಮಾರ್ಕೊಂಡ್ಬಿಡೋದು ಅವೆಲ್ಲ ಮಾಡಿದ್ದು ಅನೇಕ ದಿನವೆಲ್ಲ ನಡೀತಾ ಇರ್ತಂತೆ ಕೆಲಸಗಳು. ತದಾ ಸ ಪಾಪಯಾ ಬುದ್ಧಿಯ, ಅವ್ರೇನು ಮಾಡ್ತಾರೆ, ಅವತ್ತಿನ ಮಾತಾಡೋದು ಉಳಿದ ದಿವಸ ಅಲ್ಲಿ ಆಡ್ಬಿಟ್ಟಿರೋದು. ಅದು ಗೊತ್ತಾಗೋದಿಲ್ಲ, ಅವ್ರು ಗೊತ್ತಾಗೋದು ಏನೋ ಎಷ್ಟೋ ದಿವಸ ಹಾಕೋಬಿಟ್ಟಿರ್ತಾಗಲಿ. ತದ್ವ್ಯಕ್ತ್ಯರ್ಥಂ ಜಗನ್ನಾಥ ಶಿಷ್ಯೇ ಸುಪ್ತವದವ್ಯಯ ತೋರಿಸೋದಕ್ಕೋಸ್ಕರ ಹಾಕಿದ್ದಾನೆ. ತದಾ ಸ ಪಾಪಯಾ ಬುದ್ಧಿಯ ಕಿರೀಟಂ ಮಹರದ್ವಿಭೋ. ನಮ್ಗೆ ಹಾಗೆ ಚಾತುರ್ಮಾಸದಲ್ಲಿ ಯಾತಕ್ಕೆ ನಾವು ವ್ರತ ಮಾಡಬೇಕಾಗಿಲ್ಲ ಅಂತ ಮಾಡೋರು ಅನ್ಬೋದು ಅಂದರೆ, ಮಲಗಿರ್ತಾರೆ, ಕೃಷ್ಣ ತೀರ್ಥ ಮಾಡ್ತೇವೆ, ದೇವ್ರು ಮಲಗಿಬಿಟ್ಟಿರೋದು ರೋಡದೇ ಇಲ್ಲ ಅಂದಮೇಲೆ ಮಾಡ್ಬೇಕು ಯಾಕೆ? ಯಾರಿಗೆ ಭ್ರಮೆ ಉಳಿದವರಿಗೆ. ಆದರೆ ದೇವ್ರ ಮಾತು ಕೇಳಿದ್ರೆ ಅರ್ಥ ಆಗುತ್ತೆ, ಏನು ಯೋಗ ನಿದ್ರೆ ಅದು. ಮಲಗಿದಂತೆ ಮಾಡ್ತಾನೆ ಹೊರತು ಏನು ಮಾಡಿಲ್ಲ. ಇದು ಹೇಗೋ ಅದು ಅಪ್ಲೈ ಮಾಡ್ಕೋಬೇಕಲ್ಲ. ಚಕ್ರವರ್ತಿ ತಪ್ಪು ಮಾಡಿದಾಗೆ ನಾವು ಮಾಡ್ಲಿಕ್ಕೆ ಹೋಗಬಾರ್ದು. ಮಲಗಿದ್ದಾನೆ ಅಂತ ತಪ್ಪು ತಿಳಿದು ಅದು ಸಮಸ್ಯೆ ಆಗಿತ್ತು. ಈ ರೀತಿ ತಪ್ಪು ತಿಳಿದವ್ರು ಯಾರು? ಇನ್ನೊಬ್ಬ ದುರ್ಯೋಧನ. ದೇವರು ಮಲಗಿದ್ದಾನೆ ಅಂಥೇಳಿ ಇದು ಮಾಡಲಿಲ್ಲ, ನಾನು ಕಾಲದ ತಲೆ ಹತ್ರ ಕೊಡ್ತೀನಿ ಅಂಥೇಳಿ. ಅದು ನಿಜವಾಗ್ಲೂ ರಾಕ್ಷಸ, ಅಸುರನೇ, ಅಸುರಾವೇಶ ಅಲ್ಲ, ಅಸುರಾವೇಶ. ತದಾಸ ಪಾಪಯಾ ಬುದ್ಧ್ಯ ಕಿರೀಟ ಮಹರದ್ವಿಭೋ ತಂ ಜಿತ್ವಾ ಗರುಡಸ್ತತ್ತು ಹೃತ್ವಾ ಗೋಮಂತಮಾವ್ರಜತ್. ಎಲ್ಲ ದೇವ್ರ ನಕ್ಬಿಟ್ರು. ಗರುಡ ತಕ್ಷಣ ಹೊರಟ, ತನ್ನ ಡ್ಯೂಟಿ ಸೀದಾ ಹೊರಟು ಅಲ್ಲಿ ಅಷ್ಟೊತ್ತಿಗೆ ಇಲ್ಲಿ ಎಷ್ಟು ದೂರ ಹೋಗಿದ್ದು ಗೊತ್ತಾಗಲೇ ಅವನು ಪಾತಾಳಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾಗಲೇ. ಅಲ್ಲಿ ಹೋಗಿಬಿಟ್ಟು ಯುದ್ಧ ಮಾಡಿ ಅದು ಕಿತ್ಕೊಂಡು ಬರ್ತಾನೆ, ವಾಪಸ್ ಬರ್ತಾನೆ, ಸೋಲಿಸ್ಬಿಟ್ಟು ಅವನು ಕಿರೀಟ ತರ್ತಾ ಇರ್ತಾನೆ. ಇಲ್ಲಿ ನೋಡ್ತಾನೆ ಕೃಷ್ಣ ಇರೋದನ್ನು, ಯೋಚನೆ ಮಾಡ್ತಾನಾಗ. ಇದು ಅದು ರೂಪ ಎರಡೂ ಒಂದೇ ಆದಮೇಲೆ ಇಲ್ಲೇ ಕೊಟ್ಟರಾಯ್ತಲ್ಲ, ಲೆಟ್ರ್ ಕೊಟ್ಟರೆ ಪೋಸ್ಟ್ ಮಾಡಲಿಕ್ಕೆ ಅವರೇ ಬಂದರೂ ಕೂಡ ಪೋಸ್ಟ್ ಬಾಕ್ಸ್ ಹಾಕ್ಬೇಕಾ? ಕೊಟ್ಬಿಟ್ರೆ ಬೋಧೋಗುತ್ತೆ ಅಷ್ಟೇ. ಸಿಂಪಲ್ ಟೆಕ್ನಿಕ್ ಅದು. ಅದಕ್ಕೇನು ಮಾಡ್ದ ಆತ? ಸೀದಾ ಅಲ್ಲಿಂದ ಹಾಕಿದ ಮೇಲಿಂದ ಕರೆಕ್ಟಾಗಿ ಕುತ್ಕೊಂಡ್ಬಿಡ್ತಾನೆ. ಇದೇನು ತೋರಿಸುತ್ತೆ ಅಂತ ರೂಪ ಭೇದ ಇಲ್ಲ. ಇದು ಮೂಲ ರೂಪದ ಅವತಾರ ರೂಪಕ್ಕೆ ಆಯಿತು ಅಂದರೆ ವ್ಯತ್ಯಾಸ ಇಲ್ಲ ಅಂತ. ಚಟೋತ್ಸತ್ಯ ಮಗುವಾಗಿಂತ ಹೊಲಿಸಿ ದೊಡ್ಡವ್ರು ಹಾಕ್ಕೊಳಕ್ಕೆ ಬರೋಲ್ಲ. ಇದಾಕ ತಂದೆನೇ ಲೂಸ್ ಟೈಟ್ ಆಗ್ತಿರುತ್ತೆ, ಲೂಸ್ ಆಗುತ್ತೆ ಇಲ್ಲ ಟೈಟ್ ಆಗುತ್ತೆ ಎಷ್ಟೋ ಸಲ. ಆದ್ದರಿಂದ ನಮ್ಮಲ್ಲಿ ಇಷ್ಟು ಭೇದ ಎದ್ದು ಕಾಣ್ತಾ ಇದೆ, ದೇವರಲ್ಲಿ ಇಲ್ಲವೇ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ಮಾಡಿ. ಹಾಂ, ಶಿಕ್ಷೆ ಇದೆಯಾ? ಇಷ್ಟ ಇಲ್ಲ ಅಂದರೆ ನಾವು ಮಾಡ್ಬೋದು, ಇದ್ದರೆ ಮಾಡೋದು ದೂರ ಇದ್ಬಿಟ್ರೆ. ಅಪ್ರೋಕ್ಷ ಜ್ಞಾನಿಗಳು ಶಿಕ್ಷೆ ಇದೆ ಹೇಳಿಬಿಟ್ಟಿದ್ದಾರೆ. ಪಾಪ ಲೇಪ ಎಲ್ಲ ತಪ್ಪು ತುಂಬ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅಪ್ರೋಕ್ಷ ಲೇಪ ತಪ್ಪದು, ಮುಕ್ತಿಗೆ ಅಡ್ಡಿ ಆಗೋದಿಲ್ಲ ಅಷ್ಟೇ ಹೊರತು ಅನುಭವಿಸಲೇಬೇಕು. ಗೊತ್ತಾಯ್ತಾ? ಶಿಕ್ಷೆ ಅನುಭವಿಸ್ತಾರೆ ಅವ್ರು. ಅದೆಲ್ಲ ನೋಡಬೇಕಾಗಿಲ್ಲ. ಇವು ಜೈಲು ಹತ್ರ ಹೋಗಿ ಜೈಲು ನೋಡೋಕೆ ಹೋಗ್ತೀವಿ ಯಾರು ನಾವು ಅದನ್ನು ಅಷ್ಟೇ. ತಪ್ಪು ಅಂದರೆ ಶಿಕ್ಷೆ ತಪ್ಪಿದ್ದಲ್ಲ. ಹಾಂ, ಯಾರೇ ಅದು ಇದು ವೈರಾನುಬಂಧ ಅಲ್ಲ. ಅಲ್ಲ, ಆವೇಶ ಬೇರೆ, ಜೀವದ್ವಯ ಆವೇಶ ಬೇರೆ. ಜೀವದ್ವಯ ಅಂದರೆ ಯಾವಾಗಲೂ ಬಿಡುತ್ತಾರೆ, ಇದು ಹಾಗಲ್ಲ. ಆಗ ಬಂತು ಆಗೋಯ್ತು ಅಷ್ಟೇ. ಬಟ್ ಹೆಚ್ಚು ಪಾಪ ಬರೋದು ಅಸುರನಿಗೆ, ಗೊತ್ತಾಯ್ತಾ? ಆದರೆ ಇವರು ತಂ ಜಿತ್ವಾ ಗರುಡಸ್ತಮಾವ್ರಜ ತತ್ರ ಕೃಷ್ಣಸ್ಯ ಶಿರಸಿ ಕಿರೀಟ ಮಮುಜತ್ ಪ್ರಭೋ. ಇದು ಮಾತ್ಸೇ ಮತ್ಸ್ಯ ಪುರಾಣದ ವಾಕ್ಯ ಕೊಟ್ಟರು. ಅದಕ್ಕೆ ಯಾತಕ್ಕೆ ಬೇರೆ ಬೇರೆ ಪುರಾಣ ಕೊಡ್ತಾರೆ ಅಂದರೆ, ಎಲ್ಲ ಪುರಾಣ ಓದಿದರೆ ಮಾತ್ರ ಒಂದು ಪುರಾಣ ಅರ್ಥ ಆಗುತ್ತೆ ಅಂತ ತೋರಿಸೋದಕ್ಕೋಸ್ಕರ ಬೇರೆ ಬೇರೆ ಎಲ್ಲ ಹೇಳ್ತಾ ಹೋಗ್ತಾರೆ. ಪುರಾಣಗಳ ವಿರೋಧ ಇಲ್ಲ, ಅದನ್ನು ತೋರಿಸ್ಬೇಕು. ಎಲ್ಲ ಪುರಾಣಗಳು ಪ್ರಮಾಣನೇ, ಸರಿಯಾಗಿ ಓದ್ಕೊಂಡು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ನಲ್ಲ. 18 ಪುಟದ ಪುಸ್ತಕ ಇದ್ದಾಗ, 18 ಪುರಾಣದ 18 ಪುಟದ ಪುಸ್ತಕ. ಅದರಲ್ಲಿ ಒಂದು ಪುಟ ಓದದೆ ಹೋದರೂ ಕೂಡ ಏನಾಗುತ್ತೆ?
ಓದದೆ ರಿಮಾರ್ಕ್ ಮಾಡಿದರೆ ಸರಿಯಾಗಿ ಓದಿಲ್ಲ ಅಂತ ಅರ್ಥ. ಇವ್ರು ಯಾವುದೋ ಓದಿ ರಿಮಾರ್ಕ್ ಮಾಡ್ತಾರೆ, ಒಂದು ಪುಟ ಕೂಡ ಒಂದು ಸಂಸ್ಕೃತನೇ ಬರೋದಿಲ್ಲ ಯಾರಿಗೂ ಕೂಡ ಅವರಿಗೆ. ಸುಮ್ಮನೆ ಬಾಯಿ ಬಂದ ಬೈತಿರ್ತಾರೆ. ತಪ್ಪು ಹೇಳಬೇಕಿದ್ದು ಇರು ಅಂತ ಹೇಳ್ತಾರೆ. ಪೂರ್ತಿ ಇನ್ನೊಂದು ಎಲ್ಲ ಲೈನ್ ಇರುತ್ತೆ, ಅಲ್ಲೂ ಕೂಡ ಹೇಳಿದೆ. ಸೊ ಇವರು ಮುಗಿಸ್ಬಿಟ್ಟು ಹೇಳ್ತೀರಿ ಅಂತ ಹೇಳ್ತಾರೆ. ಗೊತ್ತಾಯ್ತು, ಇದು ನಿಜವಾದ ಪದ್ಧತಿ ಅದು. ಅದಕ್ಕೆ ಒಬ್ಬರೇ ವ್ಯಕ್ತಿ ಬರೆದಿದ್ದು ಅಂತ ಹೇಳಿದ ಮೇಲೆ ಅಷ್ಟು ಜ್ಞಾನ ಬೇಡ ಇವರಿಗೆ. ಒಬ್ಬರೇ ಬರೆದ ಮೇಲೆ ಅದು ಬಂದು ಅವ್ರ ಎಲ್ಲ ಓದಿದ ಮೇಲೆ ಮಾತ್ರ ಅಭಿಪ್ರಾಯ ಗೊತ್ತಾಗಲಿಕ್ಕೆ ಸಾಧ್ಯ. ಬ್ರಹ್ಮ ಸ್ಥಿರಣ್ಯಗರ್ಭತ್ವಮುಪೇತ್ಯ ಮೂಲೆ ಸೃಜಸ್ಯ ಶೇಷಂ ಭುವನಂ ಸ ಏವ ನಾರಾಯಣಾತ್ಮನ್ ಪರಿಪಾಶಿ ಭೂಯೋ ಜಹಾರ ಚಾಂತೆ ಭಗವನ್ ಶಿವಾತ್ಮನ. ಇದು ಹಾಗೆ ಅನುವಾದ ಮಾಡಿದ್ದಾರೆ ಜಗನ್ನಾಥದಾಸರು. ಜಗವನೆಲ್ಲವ ಸಂಹರಿಪ ನಾಲ್ಮಗನೊಳಗೆ ತಾನಿದ್ದು ಸಲಹುವ ಅಂತ ಹೇಳಬೇಕಾದ್ರೆ ವ್ಯೋಮ ಗಗನಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ. ಈ ಶ್ಲೋಕದ ಪೂರ್ತಿ ಟ್ರಾನ್ಸ್ಲೇಷನ್ ಹಾಗೇನೆ. ಪರಮಾತ್ಮ ಏನು ಮಾಡ್ತಾನೆ, ಹಿರಣ್ಯ ಗರ್ಭತ್ವ ಉಪೇತ್ಯ, ಬ್ರಹ್ಮದೇವರೊಳಗೆ ಇದ್ದುಬಿಟ್ಟು ಸೃಜಸಿ ಸೃಷ್ಟಿಯನ್ನು ಮಾಡ್ತಾನೆ. ಅಶೇಷ ಭುವನಂ ಸಯೇವ ನಾರಾಯಣಾತ್ಮ ಪರಿಪಾಸಿ, ನಾರಾಯಣ ರೂಪದಿಂದ ಎಲ್ಲವನ್ನು ಕಾಪಾಡ್ತಾನೆ ಸ್ಥಿತಿ. ಆಮೇಲೆ ಶಿವಾತ್ಮನ ರುದ್ರದೇವ ರೂಪದಿಂದ ಸಂಹಾರ ಮಾಡ್ತಾನೆ. ಅಂದರೆ ಮೂರು ಮಾಡುತ್ತಾನೇನೆ, ಆದರೆ ಅವರೊಳಗಿದ್ದು ತಾನು ಮಾಡ್ತಾನೆ. ಅವರು ಇವರೊಳಗಿದ್ದು ಮಾಡೋಕ್ಕೆ ಬರೋದಿಲ್ಲ. ಅದು ಇಂಪಾರ್ಟೆಂಟ್. ಸಿಂಪಲ್ ಅದು. ಎರಡು ಪಾತ್ರೆ ಇದೆ, ಒಂದು ಚಿಕ್ಕದು ಒಂದು ದೊಡ್ಡದು ಚಿಕ್ಕ ಪಾತ್ರೆ ಹಾಕ್ಬೋದು, ಚಿಕ್ಕದು ದೊಡ್ಡ ಹಾಕಿ ಬರೋದಿಲ್ಲವಲ್ಲ. ಆದ್ದರಿಂದ ಇವರ ಅಂತರ್ಯಾಮಿ ಆಗ್ಲಿಕ್ಕೆ ಬರೋದಿಲ್ಲ ಇವರಿಗೆ. ದೇವರಿಗೆ ಬಂದಾಗ ಇವರು ಯಾರಿಗೂ ಬರೋದಿಲ್ಲ. ಬ್ರಹ್ಮಸ್ಥೋ ಬ್ರಹ್ಮನಾಮಾಸೋ ರುದ್ರಸ್ಥೋ ರುದ್ರನಾಮಕಃ ತಯೋರಪಿ ನಿಯಂತೈಕಃ ಸ್ವಯಮೇವ ಜನಾರ್ದನ ಇತಿ ಸ್ಕಾಂದೇ. ಸರಿಯಾಗಿ ಅರ್ಥ ಮಾಡ್ಕೊ. ಎಲ್ಲದಕ್ಕೂ ಎಷ್ಟು ಸರಿ ಕೊಟೇಶನ್ ಕೊಡ್ತಾರೆ ಲೆಕ್ಕನೇ ಇಲ್ಲ. ಇಷ್ಟಾದರೂ ಕೂಡ ಇನ್ನೂ ತಪ್ಪು ತಿಳ್ಕೊತಾರೆ. ಅಂದರೆ ಓದೋದೇ ಇಲ್ಲ ಒಂದು, ಸರಿಯಾಗಿ ಓದೋದಿಲ್ಲ ಎರಡು. ಇತಿ ದಶವತಾತ್ಪರ್ಯ ತ್ರಿಪಂಚಾಶತ್ ಮುಗಿತಾರೆ. ಎಷ್ಟದು 53ನೇ ಅಧ್ಯಾಯ ಮುಗಿತು. ಎಲ್ಲಿ ಜಂಪ್ ಮಾಡ್ತಾರೆ ಗೊತ್ತಾ? ಈಗ 71ಕ್ಕೆ ಅಲ್ಲಿಂದ ಅಲ್ಲಿಗೆ ಅಷ್ಟು ಅಧ್ಯಾಯ ಬಿಟ್ಟು ಮುಂದೆ ಹೋಗ್ತಾರೆ. ಯೋ ಮೇ ಯಾರು ಹೇಳ್ತಿರೋದು? ಸತ್ಯಭಾಮವಾಚ. ಯೋ ಮೇ ಸನಾಭಿವದ ಸ್ತಪ್ತ ಹೃತ ತತೇನ ಶಾಪಂ ಅಪಮಾಷ್ಟುಂ ಉಪಾಜಹಾರ ಜಿತ್ವರ್ಕ್ಷರಾಜನ್ ಅಸರತ್ನಮಾದಾತ್ತೇನ ಸತೇನ ನೀತಚ್ಛಿದಾದಿಶತಗಾಂ ಪ್ರಭವೇಪಿ ದತ್ತಾಂ ನೀತಚ್ಛಿತ್ ಭಗವತ್ ಪ್ರಾಪ್ತಭೇದ. ಸತ್ಯಭಾಮಾದೇವಿ ಪ್ರಸಂಗ ಏನು ಹೇಳ್ತಾರೆ? ಯೋ ಮೇ ಸನಾಭಿವದ ತಪ್ತ ಹೃದ ತತೇನ ಲಿಪ್ತಾಭಿಶಾಪಂ ಅಪಮಾಷ್ಟುಂ ಉಪಾಜಹಾರ ಜಿತ್ವಾ ವೃಕ್ಷರಾಜಂ ಅಥ ರತ್ನಂ ಅದಾತ್ ಸಹ ತೇನ ನೀತಚ್ಛಿದ ಆದಿಶತಮಾಂ ಪ್ರಭವೇಪಿ ದತ್ತಾಂ ನೀತಚ್ಛಿತ್ ಭಗವತ್ ಪ್ರಾಪ್ತ ಭೇದ. ಏನು ನಡೀತು? ನೀನು ಒಂದು ರತ್ನ ನಮ್ಮ ಅಪ್ಪನ ಹತ್ರ ಇತ್ತು, ಅದನ್ನೇನು ಮಾಡ್ದ? ಪ್ರಸೇನ ಕೈಲಿ ಕೊಟ್ಟಿದ್ದ, ಅವನು ಹೋದ, ಅವನು ಕೊಂದ. ಅದು ಕಥೆ ಇದೆ. ಈಗ ಕೃಷ್ಣನಿಗೆ ಅಪಮಾರ್ಷ್ಟುಂ ಏನು ಬಂತೀಗ? ಕೃಷ್ಣ ಕಳ್ಳ, ಗೊತ್ತಾಯ್ತಾ ಅಂತ ಸುದ್ದಿ ಹಬ್ಬಿಸ್ಬಿಟ್ಟೆ ಎಲ್ಲ ಕಡೆ. ಅಪಮಾರ್ಷ್ಟುಂ ಆರೋಪ ಬಂದಾಗ ಏನು ಮಾಡ್ಬೇಕಂದ್ರೆ ಪರಿಹಾರ ಮಾಡ್ಕೋಬೇಕು. ಇವರು ಒಪ್ಕೊಂಡಾಗ ಲೆಕ್ಕ. ಪರಿಹಾರ ಮಾಡ್ಕೊಡೋದು ಹೋದರೆ ಒಪ್ಕೊಂಡಾಗುತ್ತೆ. ಅದು ಉಪಾಜಹಾರ ಜಿತ್ವಾ ವೃಕ್ಷ ಅಂದರೆ ಕರಡಿ, ವೃಕ್ಷರಾಜ ಅಂದರೆ ಜಾಂಬವಂತನನ್ನು ಸೋಲಿಸಿಬಿಟ್ಟು ಮಧ್ಯದೆಲ್ಲ ನಡೀತು. ಆ ರಥವನ್ನು ಅವನೇನು ಮಾಡ್ದ? ನಿನಗೆ ಒಪ್ಪಿಸ್ಬಿಟ್ಟ. ಅಂತ ತಂದು ನೀನೇನು ಮಾಡಿದೆ? ನಮ್ಮ ತಂದೆಗೆ ಒಪ್ಪಿಸ್ತಿ. ಆಗ ನಮ್ಮ ಅಪ್ಪ ನಿನಗೆ ಮದುವೆ ಮಾಡಿಕೊಟ್ಟ. ಇದಿಷ್ಟು ಹಿಂದಿನ ಕಥೆ ಇದ್ದಷ್ಟು ಕೂಡ. ಆದ್ದರಿಂದ ನಾನು ಸರಿಯಾಗಿ ನೋಡ್ಕೋಬೇಕು. ನೋಡೋ ದೃಷ್ಟಿಯೊಳಗೆ ಪಕ್ಷಪಾತ ಮಾಡಬಾರ್ದು. ನನಗೆ ಪಾರಿಜಾತನೇ ಬೇಕು, ಅದು ಕೊಟ್ಟಿದ್ದು ತಂದು ಕೊಡಬೇಕು. ಇದೆಲ್ಲ ಕೇಳೋದು ಅವೆಲ್ಲ ನಡೆದು ಹೋಗುತ್ತೆ. ಹಿಂದಿನ ಕಥೆಯೆಲ್ಲ ಅನುವಾದ ಮಾಡ್ತಾರೆ. ಅಲ್ಲೇನಿದೆ? ನೀತಚಿಂತನ ಪದ ಇದೆ. ಏನು ಹಾಗೆ ಅಂದ್ರೆ ಅರ್ಥ? ಭಗವತ್ ಪ್ರಾಪ್ತ ಭೇದ. ಭಗವಂತರಿಂದ ಸಾಕಷ್ಟು ಪೆಟ್ಟು ತಿಂದ. ಯಾರು? ಜಾಂಬರ. ಸೋತು ಆಮೇಲೆ ಕೊಡ್ತಾರೆ. ಮೊದಲೇ ಅದು ಗೊತ್ತಾಗಿಲ್ಲ. ರೂಪಗಳಲ್ಲಿ ಆತನು ಕೂಡ ಏನಿರಲಿಲ್ಲ, ಆಗ ಅಭೇದ ಜ್ಞಾನ ಇರಲಿಲ್ಲ. ಅದಕ್ಕಾಗಿ ಹೋರಾಟ ಮಾಡಿದ. ಕೊನೆಗೆ ಗೊತ್ತಾಯಿತು, ನೆನೆಸ್ಕೊಂಡ, ಸರಿ ಹೋಯಿತು. ಇತಿ ದಶಮತಾತ್ಪರ್ಯೆ ಏಕಸಪ್ತತಿರಧ್ಯಾಯ ಮುಗಿತು. ಮುಂದೆ ನಹ್ಯಮ್ಮಯಾನಿ ತೀರ್ಥಾನಿ ನ ದೇವ ಮೃಚ್ಛಿದಾ ಮಯಾ ತೇ ಪುನಂತುರುಕಾಲೇನ ದರ್ಶನಾದೇವ ಸಾಧವಃ. ವಿಶೇಷವಾದ ಮತ್ತೊಂದು ಅಂಶ ಇದೆ.
ಏನಿದೆ ಹಾಂ ಹಾಂ ಅವ್ರ ತಾತ್ಪರ್ಯ ಬರೀತಾರೋದು ಆಚಾರ್ಯರು, ಕಥೆನೆಲ್ಲ ನಡೆದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ಯಾರು ಬರೆದ್ರೆ ಆಖ್ಯಾನ ಉಳಿದೋರು ವ್ಯಾಖ್ಯಾನ ಪ್ರಶ್ನೆ ಬರೋದೇ ಇಲ್ಲ. ಅವ್ರು ಎಲ್ಲ ಕಡೆಗೂ ಸರಿ ಇರೋದೇ ಇಲ್ಲ, ಗೊತ್ತಾಯ್ತಾ. ನಾವು ಇದು ಈ ಮೇಲೆ ಮೇಲೆ ಉಳಿದಾರೆ ತಾತ್ಪರ್ಯದೆಲ್ಲ ಕಥೆಯೆಲ್ಲ ಹೇಳ್ಬಿಟ್ಟಿದ್ದಾರೆ. ಮತ್ತೆ ಅದು ಬಿಟ್ಟಿದ್ದಾರೆ, ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಅದು ಕೆಳಗೆಲ್ಲ ಕೊಡ್ತಾ ಬಂದಿದೆ ಪುಸ್ತಕದೊಳಗೆ. ಅದು ಬಿಟ್ಟಿಲ್ಲ ಅವರು, ಅಲ್ಲಿ ಹೇಳಿದ್ದಾರೆ. ಎಲ್ಲಿ ಪ್ರಮಾಣ ಕೊಟ್ಟು ಎಕ್ಸ್ಪ್ಲೇನ್ ಮಾಡೋಕೆ ಅಲ್ಲಿ ಮಾತ್ರ ಮಾಡ್ತಾರೆ ಅಷ್ಟೇ, ಉಳಿದು ಯಾವುದೂ ಬಿಟ್ಟಿಲ್ಲ, ಎಲ್ಲ ಹಾಗೆ ಹೇಳಿದ್ದಾರೆ, ಗೊತ್ತಾಯ್ತಾ. ಆದ್ದರಿಂದ ಎರಡು ಓದ್ಕೊಂಡ್ರೆ ಮಾತ್ರ ನೀಟಾಗಿ ಎಲ್ಲ ಅರ್ಥ ಆಗುತ್ತೆ. ಒಂದು ಮಾತಿದೆ, ನಹಿ ಅಮ್ಮಯಾನಿ ತೀರ್ಥಾನಿ ನದೇವ ಮೃಚ್ಛಿಲಾಮಯಾ ತೇ ಪುನಂತಿ ಗುರುಕಾಲೇನ ದರ್ಶನಾದೇವ ಸಾಧವ. ತೀರ್ಥಯಾತ್ರೆ ಇದೆ, ತೀರ್ಥಯಾತ್ರೆ ದೊಡ್ಡದು, ನೇರವಾಗಿ ಜ್ಞಾನಿಗಳು ಕಂಡಾಗ ಉದ್ದೇಶ ಪಡೆಯೋದು ದೊಡ್ಡದು ಅಂತ ಪ್ರಶ್ನೆ ಇದೆ. ಜನ ಏನು ತಿಳ್ಕೊಂಡ್ಬಿಡ್ತಾರೆ, ತೀರ್ಥಯಾತ್ರೆ ಪುರಾಗ ಹಾಕಿಬಿಡ್ತಾರೆ, ಅದು ನಾಟ್ ರೀಚಬಲ್ ಹೋಗ್ಬಿಡ್ತಾರೆ. ಮಾಡಬಾರ್ದು ಹಾಗೆಲ್ಲ. ಅದು ಒಂದು ದೃಷ್ಟಾಂತ ಇದೆ. ನೀರು ತೀರ್ಥ ಅಂದರೆ ಏನದು, ಅಮ್ಮಯಾನಿನ ಬರೀ ನೀರಲ್ಲ. ತೀರ್ಥ ಅಂಬೋದೇನೋ ನೀರಲ್ಲ, ದೇವತೆಗಳಿದ್ದಾರೆ ಅಂತ ಅರ್ಥ. ತೀರ್ಥಾಭಾನ ದೇವತೆಗಳಿದ್ದಾರೆ. ಅದೇ ರೀತಿ ನದೇವ ಮೃಚ್ಛಿಲಾಮಯ, ಮೃತ್ ಅಂದರೆ ಮಣ್ಣು, ಶಿಲಾ ಅಂದರೆ ಶಿಲೆ. ಬರೀ ಪ್ರತಿಮೆಗಳಂದರೆ ಪ್ರತಿಮೆಗಳಲ್ಲ, ಒಳಗೆ ದೇವರ ಸನ್ನಿಧಾನ ಇರುತ್ತೆ. ಯಾವ ದೇವತೆ, ಗಣೇಶ ದೇವರೊಳಗಿರ್ತಾರೆ. ಇದು ನಿಜ. ಇದು ತೀರ್ಥಗಳು ಬರೀ ಜಲ ಅಲ್ಲ, ವಿಮಾನ ದೇವತೆಗಳಿದ್ದಾರೆ. ವಿಗ್ರಹಗಳು ಬರೀ ವಿಗ್ರಹಗಳಲ್ಲ, ಒಳಗೆ ದೇವತೆಗಳಿದ್ದಾರೆ. ಆದರೆ ಅಲ್ಲಿ ನಾವು ಸೇವೆ ಮಾಡೋದೆಲ್ಲ ತಪ್ಪಲ್ಲ. ಆದರೆ ಜ್ಞಾನ ಕಾರ್ಯಕ್ಕೆ ಅವಕಾಶ ಬಂದಾಗ ಇದರಷ್ಟು ದೊಡ್ಡದು ಅದಲ್ಲ ಅಂತ ಹೇಳ್ಬಿಡ್ತಾರೆ. ಯಾತಕ್ಕೆ ಅಂದರೆ ಅವ್ರು ಮಾತಾಡೋದಿಲ್ಲ, ಅಲ್ಲಿದ್ದವರು ಮಾತಾಡೋದಿಲ್ಲ. ಯಾರು ಸಾಧವ ದರ್ಶನಾದೇವ. ಅಲ್ಲಿ ತೀರ್ಥಕ್ಕೆ ಹೋದರೆ ನೀವು ಸ್ನಾನ ಮಾಡಬೇಕು, ಇಲ್ಲ ಪುಣ್ಯ ಬರೋದಿಲ್ಲ. ಇಲ್ಲಿ ಹೋದರೆ ಸೇವಾದಿಗಳು ಮಾಡೋಕ್ಕೂ ಬರುತ್ತೆ. ಸಜ್ಜದ ಹಾಗಲ್ಲ, ನೋಡಿಬಿಟ್ರೆ ಸಾಕು ಪುಣ್ಯ ಕೊಟ್ಬಿಡ್ತಾರೆ. ಆಚಾರ ಬೇರೆ ಅರ್ಥ ಬರೀತಾರೆ, ಯಾತಕ್ಕೆ ಅಂತ ಕಾರಣ ಕೊಡ್ತಾರೆ. ತೇ ಪುನಂತಿ ಉರುಕಾಲೇನ, ತೀರ್ಥಯಾತ್ರೆ ಮಾಡಿದ ಪುಣ್ಯ ತಕ್ಷಣ ನಮಗೆ ಸಿಗೋದಿಲ್ಲ, ಸ್ವಲ್ಪ ದಿವಸ ಆಗಬೇಕದು. ಅದೇ ರೀತಿ ದೇವರ ಹೆಸರು ಮಾಡಿದ ಪುಣ್ಯ ತಕ್ಷಣ ಸಿಗೋದಿಲ್ಲ, ಮೂರ್ತಿಗಳನ್ನು ಟೈಮ್ ಬೇಕು. ಸಜ್ಜನರು ಹಾಗಲ್ಲ, ನೋಡಿದ ತಕ್ಷಣ ಫಲ ಕೊಟ್ಬಿಡ್ತಾರೆ. ಅದೆಲ್ಲ ಒಗಟಿದ್ದಾಗಿದೆ, ಎಕ್ಸ್ಪ್ಲೇನ್ ಮಾಡ್ತಾರೆ. ನಾಗ್ನಿರ್ನ ಸೂರ್ಯೋ ನ ಚಂದ್ರ ತಾರಕಂ ನ ಭೂರ್ಜಲಂ ಖಂ ಶಶನೋಶ್ಯ ವಾಂಗ್ಮಯ ವಾಂಗ್ಮನಃ ಉಪಾಸಿತ ಭೇದಕೃತೋ ಹರಂತ್ಯಘಂ ವಿಪಸ್ಥಿತೋ ಘ್ರಂತಿ ಮುಹೂರ್ತ ಸೇವಯ. ಎಷ್ಟು ಹೊಗಳ್ತಾರೆ ನೋಡಿ. ಬೇರೆ ಎಲ್ಲಕ್ಕಿಂತ ದೊಡ್ಡದು ಅಂದರೆ ಜ್ಞಾನಿಗಳ ಸಂದರ್ಶನ, ಉಪಯೋಗ ಪಡೆಯೋದು. ನ ಅಗ್ನಿ ನ ಸೂರ್ಯ ನ ಚಂದ್ರತಾರಕಂ ನ ಭೂ ನ ಜಲಂ ನ ಖಂ ನ ಶಶನಃ ಅಥವಾ ಮನಃ ಅಲ್ಲ. ಉಪಾಸಿತ ಭೇದಕೃತೋ ಹರಂತ್ಯ ಮಾಡಿದ ಮೇಲೆ ಭಾರಿ ಟೈಮ್ ತೊಗೊಂಡು ಪಾಪ ಕಡಿತಾರೆ, ಅವ್ರು ತಕ್ಷಣ ಕಡಿಯೋದಿಲ್ಲ. ಇವ್ರು ಹಾಗೆ ಉಪಸ್ಥಿತ ಘಂತಿ ಮುಹೂರ್ತ ಸೇವೆಯ, ತುಂಬ ಸೇವೆ ಮಾಡಬೇಕು ಅವರಿಗೆ. ಇವ್ರು ಹಾಗಲ್ಲ, ಮುಹೂರ್ತ ಸೇವೆ ಮಾಡಿದರೆ ಸಾಕು. ಜ್ಞಾನಿಗಳೇನು ಮಾಡಿಬಿಡ್ತಾರೆ, ದೊಡ್ಡವರು ಅವರೇ, ಬಟ್ ಈ ಮೂಲಕ ಅನುಗ್ರಹ ಮಾಡ್ತಾರೆ, ಅಲ್ಲಿ ಮಾಡೋದಿಲ್ಲ. ಆದ್ದರಿಂದ ಹುಷಾರಾಗಿರಿ ಅಂತ ಹೇಳ್ತಾರೆ. ಯಶ್ಯಾತ್ಮಬುದ್ಧಿ, ಇದನ್ನೆಲ್ಲ ಹಾಗೆ ಜಗನ್ನಾಥ ಹರಿಕಥಾಂಸರು ಹಾಗೆ ಅನುವಾದ ಮಾಡಿದ್ದಾರೆ. ಯಶ್ಯಾತ್ಮಬುದ್ಧಿ ಕುಣಪೇ ತ್ರಿಧಾತುಕೆ ಸ್ವಧೀ ಕಲತ್ರಾದಿಷು ಭೌಮ ಇಜ್ಜಧೀಹಿ ಯತ್ತೀರ್ಥಬುದ್ಧಿಶ್ಚ ಜಲೇನ ಕರ್ಹಿಚಿತ್ ಜನೇಷ್ವಭಿಘ್ನೇಷು ಸಯೇವ ಗೋಖರಃ. ಯಸ್ಯ ಆತ್ಮಬುದ್ಧಿ ಕುಣಪೇ, ದೇಹವನ್ನೇ ತಾನು ಅಂತ ತಿಳಿಯೋನು. ದೇಹ ಏನು ತ್ರಿಧಾತುಕ, 3 ಧಾತು ಇದೆ, ಇದು ನಾವಲ್ಲ ತಿಳಿತಾನೆ. ಅವನು ಮೂಢಧಿ. ಅವನು ಸ್ವಧೀಹಿ ಕಲತ್ರಾದಿಷು, ಹೆಂಡತಿ ಮಕ್ಕಳೆಲ್ಲ ತನ್ನವರು ಅಂತಕ್ಕಂಥ ಒಂದು ಮಮಕಾರ. ಭೌಮ ಇಜ್ಜಧೀಹಿ, ಬರೀ ಭೂಲೋಕದಲ್ಲಿರ್ತಕ್ಕಂತಹ ಈ ಪದ ನೋಡಿ ಯಜ್ಞಯಾಗ ಮೆಕ್ಯಾನಿಕರಿ ಮಾಡ್ತಾ ಕೊಡೋದು. ಯತ್ತೀರ್ಥ ಬುದ್ಧಿಶ್ಚ ಜಲೆ, ಜಲ ತೀರ್ಥ ಅಂದ್ರೇನು, ನೀರಷ್ಟೇ. ತೀರ್ಥ ಅಂದರೆ ನೀರು. ಇವೆಲ್ಲ ಜನ ಹೇಗುತ್ತೆ, ಗಂಗಾ ಅಂದರೆ ವಾಟರ್ ಅಷ್ಟೇ, ಗೊತ್ತಾಯ್ತಾ. ಅದು ಭಾರಿ ಗಲೀಜಾಗಿರುತ್ತೆ, ಅಲ್ಲಿ ಸ್ನಾನ ಮಾಡೋಕ್ಕೆ ಹೋಗಬಾರ್ದು. ಇವ್ರ ವಾದ ಅಷ್ಟೇ. ಮನೆ ಕೊಟ್ಟು ದೊಡ್ಡ ವಾದ ನಡೆದಿದೆ. ಅದು ಸ್ನಾನಕ್ಕೆ ಬಂದ ಕಾಲಕ್ಕೆ ಭಾರಿ ಕೆಟ್ಟೋಗಿದೆ, ಸ್ನಾನಕ್ಕೆ ಹೋಗಬಾರ್ದು, ಗಲಾಟೆ ಎಬ್ಸಿದ್ದಾರೆ. ಹಾಗೆ ಮಾಡಬಾರ್ದು, ತಿಳ್ಕೊಬಾರ್ದು. ಜಲಂನ ಕರ್ಹಿಚಿತ್. ಆಮೇಲೆ ಅದೇ ರೀತಿ ಅಭಿಜ್ಞೇಷು ನಯೇವ ಗೋಕರಃ, ಅದೇ ರೀತಿ ಜ್ಞಾನಿಗಳಲ್ಲಿ ಬರೀ ಜನ ಅಂತ ತಿಳ್ಕೊಂಡು ನಮ್ಮಂತೆ ಸಾಮಾನ್ಯ ಅಂತ ತಿಳ್ಕೊಂಡ್ಬಿಟ್ರೆ ಇಷ್ಟು ತಪ್ಪು ಮಾಡೋನು ಏನಂತ ಕರಿಬೇಕು, ಇಷ್ಟು ತಪ್ಪುಗಳೇ. ಗೋಖರಃ, ಗೋಖರ ಅಂದ್ರೇನು, ಗೋವಿನ ರೂಪದ ಕತ್ತೆ. ಬ್ರಾಹ್ಮಣಗಾರ್ಧವ ಅಂತಾರಲ್ಲ ಹಾಗೆ, ಗೋವಿನ ಗೋಗಾರ್ಧವ, ಅಲ್ಲಿ ಬ್ರಾಹ್ಮಣಗಾರ್ಧವ ಗೋಗಾರ್ಧವ ಅಂತ ಕರೀತಾರೆ, ಗೊತ್ತಾಯ್ತಾ. ಯಸ್ಯ ಆತ್ಮಬುದ್ಧಿ, ಇಷ್ಟು ತಪ್ಪು ಮಾಡಬಾರ್ದು. ಮುಂದೆ
ಭೌಮ ಇಜ್ಜರಿ ಯತ್ತೀರ್ಥ ಬುದ್ಧಿಶ್ಚ ಜಲೇನ ಕರ್ಹಿಚಿತ್ ಜನೇಶು ಅಭಿಜ್ಞೇಶು ಸಯೇವ ಗೋಖರಃ. ಅದು ಜ್ಞಾನಿಗಳನ್ನು ನಮ್ಮಂತೆ ತಿಳಿಯಲಿಕ್ಕೆ ಹೋಗಬಾರ್ದು. ಮೊದಲನೇ ಸಿಂಪಲ್ ಅದು. ಈ ಲೈವ್ ವೈರ್ನ ಬರೀ ವೈರ್ ಅಂತ ತಿಳ್ಕೊಂಡ್ರೆ ಏನಾಗುತ್ತೋ ಹಾಗೆ. ಏನಾಗುತ್ತಲ್ಲಿ ಶಾಕ್ ಹೊಡಿತು ಹೊಡೆದ್ಬಿಟ್ಟು ಸತ್ತೇ ಹೋಗ್ತಾರೆ, ಜಾಸ್ತಿ ಹೊಡೆದು ಸತ್ತೇ ಹೋಗಿಬಿಡ್ತಾರೆ. ಅದೇ ಅದು ತಂತಿ ಇದು ತಂತಿ ತಾನೇ ಅಷ್ಟೇ. ಅವ್ರಿಗೂ ಎರಡು ಕಾಲು ನಮಗೆ ಎರಡು ಕಾಲು, ಹಾಗೆಲ್ಲ ತಿಳಿಯಲಿಕ್ಕೆ ಹೋಗಬಾರ್ದು. ಜ್ಞಾನಿಗಳೇ ನಾವು ಜ್ಞಾನಿಗಳಲ್ಲ. ಆದ್ದರಿಂದ ಆ ತಪ್ಪು ತಿಳಿಬಾರ್ದು. ಜ್ಞಾನಿಗಳ ಮಹತ್ವ ಇದಿಷ್ಟು ಹೇಳ್ತಿರೋ ಜ್ಞಾನಿಗಳ ಮಹತ್ವನೇ. ಅಮ್ಮಯಾದ್ಯಭಿಮಾನಿನೋ ದೇವಾಹ ಉರುಕಾಲೇ ನೈವ ಪುನಂತಿ. ತುಂಬ ಇದೆ ನಾಳೆ ಆ ಬಗ್ಗೆ. ಏನು ವ್ಯತ್ಯಾಸ, ಯಾತಕ್ಕೆ ಹೀಗೆ ಹೇಳ್ತಾರೆ ಎಂಬುದನ್ನು ಭಾಳ ಡೀಟೇಲಾಗಿ ಬಿಡಿಸಿ ಹೇಳ್ತಾರೆ. ಒಂದು ಸರ್ತಿ ಹೇಳಿದ ಮೇಲೆ ಎಲ್ಲ ಕಡೆ ಅನ್ವಯ ಮಾಡ್ಕೋಬೇಕು. ನಮ್ಮಲ್ಲಿ ಎರಡು ಓದೋದಿಲ್ಲ, ಒಂದು ಓದಿದ ಮೇಲೆ ಇನ್ನೊಂದು ಕಡೆ ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಎರಡು ಪ್ರಾಬ್ಲಮ್ ಇದೆ. ಹಾಂ, ಅದು ಥರ್ಡ್ ಪ್ರಾಬ್ಲಮ್, ನೆಕ್ಸ್ಟ್ ಪ್ರಾಬ್ಲಮ್.